ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕುಜಗ್ರಹರು ಮೀನರಾಶಿ ಪ್ರವೇಶ ಆಗ್ತಾ ಇದ್ದಾರೆ ಏಪ್ರಿಲ್ 2ನೇ ತಾರೀಕಿಂದ ಮೇ 11ನೇ ತಾರೀಕುವರೆಗೂ. ಸೊ ಗೋಚಾರದ ಫಲ ಹೇಗಿದೆ ಅಂತ ನೋಡೋಣ. ಹಾಗೆ ಇಷ್ಟು ದಿವಸ ಕುಜರಾಹು ಕಂಜಂಕ್ಷನ್ ಇತ್ತಲ್ವಾ, ಸೊ ಈಗ ಏನು ಯುದ್ಧ ಎಲ್ಲ ನಡೀತು, ನೀವೆಲ್ಲ ನೋಡಿದ್ದೀರಾ. ಹಾಗಾಗಿ ಸೊ ರಾಹು ಬಂದು ಫಾರಿನ್ ಕಂಟ್ರೀಸ್ನ ಇಂಡಿಕೇಟ್ ಮಾಡುತ್ತೆ, ಎಸ್ಪೆಷಲಿ ದುಬೈ, UAE ಅಂಡ್ ಆಲ್ ಅರಬ್ ಕಂಟ್ರೀಸ್ಗೆ ಇಂಡಿಕೇಟ್ ಮಾಡುತ್ತೆ. ನ್ಯಾಚುರಲ್ 11th ಹೌಸಲ್ಲಿ ಇತ್ತಲ್ಲ, ಸೊ ಏನೇನು ಘಟನೆ ನಡೀತು ಅಂತ ನೀವು ನೋಡ್ತಿದ್ದೀರಾ. ಯುದ್ಧದ ಭೀತಿ ಅಥವಾ ಇದೇನು ಪ್ರೆಷರ್ ಇದೆ ಅಲ್ವಾ ಈಗ, ಸೊ ಇದು ಆಲ್ಮೋಸ್ಟ್ ಅಲ್ಲೂ ಕ್ಲಿಯರ್ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ ಮೇ 11ನೇ ತಾರೀಕಾದ ನಂತರ. ಬಿಕಾಸ್ ಕಂಪ್ಲೀಟ್ಲಿ ಮಾರ್ಸು ಟ್ರಾನ್ಸಿಟ್ ಆಗಬೇಕಾಗತ್ತೆ. ಹಾಗಾಗಿ ಈಗ ಕುಜ ನಾರ್ಮಲ್ ಆಗಿ ಮಂತ್ಲಿ ಅಂದರೆ 1.5 ಮಂತ್ಗೆ, ಮೊದಲೆಲ್ಲ 2 ಮಂತ್, ಈಗ 1.5 ಮಂತ್ಗೆ ಚೇಂಜ್ ಆಗ್ತಾರೆ. ಬಟ್ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈ ಬಾರಿ ಅವರು ಶನಿ ಜೊತೆ ಕಂಜಂಕ್ಷನ್ ಆಗ್ತಾ ಇದ್ದಾರೆ. ಅಸಲಿ ವಿಚಾರ ಇದೇನೆ. ಸೊ ಇದೇ ನಾವಿಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಬೇಕಾಗಿರೋದು. ಯಾರ್ಯಾರಿಗೆ ಕುಜ ಮಹಾದಶ ನಡೀತಾ ಇದೆ, ಶನಿ ಮಹಾದಶ, ಗುರು ಮಹಾದಶ, ಅಂತರ್ದಶಗಳು ನಡೀತಾ ಇದೆಯೋ, ಸೊ ನೀವುಗಳು ಸ್ವಲ್ಪ ಕೇರ್ಫುಲ್ ಆಗಿರಿ. ಅದನ್ನ ಹೊರತುಪಡಿಸಿ ಪ್ರತಿಯೊಬ್ಬರೂ ಕೇರ್ಫುಲ್ ಆಗಿ ಇರಲೇಬೇಕಾಗುತ್ತೆ. ಬಿಕಾಸ್ ಸೊ ಟ್ರಾನ್ಸಿಟ್ ಗ್ರಹ ಯುದ್ಧ ನಡೀತಾ ಇರೋದ್ರಿಂದ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಏಪ್ರಿಲ್ 2ನೇ ತಾರೀಕಿಂದ ಸೊ ನಮಗೆ ಮೇ 11. ಹಾಗಾಗಿ ಬಿ ಕೇರ್ಫುಲ್. ಇದು ಬೇರೆ ಏಪ್ರಿಲ್ 2 ಹುಣ್ಣಿಮೆ ಬೇರೆ ಇದೆ, ಚೈತ್ರ ಹುಣ್ಣಿಮೆ. ಸೊ ಹಾಗಾಗಿ ಮೈಂಡ್ ತುಂಬಾನೇ ಡಿಸ್ಟರ್ಬ್ ಆಗುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸೊ ಮೇ 11ನೇ ತಾರೀಕು ತನಕ ಈ ಒಂದು ಪ್ಲಾನೆಟ್ ಇಲ್ಲೇ ಇರುತ್ತೆ. ಟ್ರಾನ್ಸಿಟ್ ನೋಡೋಣ ಬನ್ನಿ ಹೇಗಿದೆ ಅಂತ ಹೇಳಿ. ಅದಾದ್ಮೇಲೆ ಯುಗಾದಿ ಭವಿಷ್ಯ ನಾವೇನು ವರ್ಷಕ್ಕೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀವಲ್ಲ, ಅದರಲ್ಲಿ ನಿಮ್ಗೆ ಲಗ್ನ ಯಾವ್ದು ಬಂದಿತ್ತು? ಮೀನ ಲಗ್ನ. ಆ ಮೀನ ಲಗ್ನ ಬಂದು 6ನೇ ಮನೇಲಿ ಕೇತು ಇತ್ತಲ್ವಾ. ಸೊ ಹಾಗಾಗಿ ಈಗ ಅಸಲಿ ವಿಚಾರ, ಯುದ್ಧ ನಡೆಯುತ್ತೆ. ಯಾವಾಗ ಯುದ್ಧ ನಡೆಯುತ್ತೆ ಅಥವಾ ಯುದ್ಧದ ಭೀತಿ ಯಾವಾಗಿದೆ ಈಗ. ಸೊ ಇಲ್ಲಿ ಕುಜ ಟ್ರಾನ್ಸಿಟ್ ಆಗ್ತಾ ಇದ್ದಾರೆ 2ನೇ ತಾರೀಕು. ಇಲ್ಲಿ ಆಲ್ರೆಡಿ ಯಾರಿದ್ದಾರೆ? ಶನಿ ಗ್ರಹರಿದ್ದಾರೆ. ಸೊ ಅವರಿಬ್ರು ಕ್ಲೋಸ್ ಕಂಜಂಕ್ಷನ್ 3°20' ಕ್ಲೋಸ್ ಕಂಜಂಕ್ಷನ್ ಬರ್ತಾರಲ್ವಾ. ಸೊ ಹಾಗಾಗಿ ಈ ಬಾರಿ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಗುರುವಿನ ದೃಷ್ಟಿ ಕೂಡ ಇಲ್ಲ. ಸೊ ಹಾಗಾಗಿ ಇಲ್ಲಿ ಆಲ್ರೆಡಿ ರಾಹು ಇದ್ದಾರೆ. ಪಾಪಗ್ರಹಗಳ ಮಧ್ಯೆ ಆಲ್ರೆಡಿ ಪಾಪಗ್ರಹ, ಸೊ ಅದು ಕೂಡ ಯಾವುದು ಕುಜ ಇಲ್ಲಿ ಮೆಲಿಫಿಕ್ ಇಂಪ್ಯಾಕ್ಟ್ ಜಾಸ್ತಿ ಇರೋದ್ರಿಂದ ಎರಡರ ಮಧ್ಯೆ ಸಿಕ್ಕಾಕೊಂಡಿದೆ. ಹಾಗಾಗಿ ಜುಪಿಟರ್ ಆಲ್ರೆಡಿ ಇಲ್ಲಿದ್ದಾರೆ, ಕೇತು ಆಲ್ರೆಡಿ ಇಲ್ಲಿದ್ದಾರೆ. ಉಳಿದಂತಹ ಪ್ಲಾನೆಟ್ ಟ್ರಾನ್ಸಿಟ್ ಆಗ್ತಾನೆ ಇರುತ್ತೆ. ಅದನ್ನ ನಾನು ಇಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡೋದಿಲ್ಲ. ಬಟ್ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ನೆಕ್ಸ್ಟ್ 11ನೇ ತಾರೀಕು, ಏಪ್ರಿಲ್ 11ನೇ ತಾರೀಕು, ಸೊ ಮರ್ಕ್ಯೂರಿ ಕೂಡ ಟ್ರಾನ್ಸಿಟ್ ಅಲ್ಲಿ ಜಾಯಿನ್ ಆಗ್ತಾ ಇದೆ, ನೀಚ ಆಗ್ತಾ ಇದೆ. ಇಲ್ಲೇ ಮೇನ್ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಶೇರ್ ಮಾರ್ಕೆಟ್ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗೆ ರಾಂಗ್ ಇನ್ಫಾರ್ಮೇಶನ್ ಅಥವಾ ಸೊ ತಪ್ಪು ಕಲ್ಪನೆ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನೋಡ್ಕೊಳ್ಳೋಣ. ಈಗ ನಾವು ಈ ವಿಡಿಯೋದಲ್ಲಿ ಕುಜನ್ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ. ಸೊ ಹಾಗಾಗಿ ಕುಜನ ವಿಚಾರವಾಗಿ ಬರೋಣ ಬನ್ನಿ. ಎಸ್ಪೆಷಲಿ ಇಂಡಿಯಾ ಮ್ಯಾಪ್ ಅಲ್ಲಿ ಸೊ ಈ ಒಂದು ಬಂದರು ಪ್ರದೇಶಗಳಂತ ಏನ್ ಹೇಳ್ತೀವಿ, ಸೊ ಈ ಒಂದು ಬಂದರು ಪ್ರದೇಶಗಳಿದೆಯಲ್ಲ, ಸೊ ಈ ಒಂದು ಬಂದರು ಪ್ರದೇಶಗಳು ಎಸ್ಪೆಷಲಿ ಈ ವಾಟರ್ ಸೈನ್ ರಿಲೇಟೆಡ್ ಯಾರ್ಯಾರು ವಾಸ ಮಾಡ್ತಿದ್ದೀರಾ, ಅದರಲ್ಲೂ ಕರ್ನಾಟಕದಲ್ಲಿ ಬಾರ್ಡರ್ ಲೈನ್ ಅಲ್ಲಿ ಯಾರ್ಯಾರು ವಾಸ ಮಾಡ್ತಿದ್ದೀರಾ, ಅಂಡ್ ಓವರ್ ಆಲ್ ತಮಿಳ್ನಾಡು ತಗೊಳ್ಳಿ ಅಥವಾ ಸೊ ಕೇರಳ ತಗೊಳ್ಳಿ, ಸೊ ಆಂಧ್ರ ಬಾರ್ಡರ್, ತೆಲಂಗಾಣ ಈ ಕಡೆ ತಗೊಳ್ಳೋದ್ರಿಂದ, ಸೊ ಗೋವಾದಿಂದ ದಯವಿಟ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸೊ ಇಲ್ಲಿ ಹಡಗುಗಳಲ್ಲಿ ಅಥವಾ ಹಡಗುಗಳು ಬ್ಲಾಸ್ಟ್ ಆಗುವ ಸಾಧ್ಯತೆ ಕೂಡ ಇದೆ. ಯಾಕೆಂತ ಹೇಳಿದ್ರೆ ನ್ಯಾಚುರಲ್ 12th ಹೌಸ್ ಅಂಡ್ ವಾಟರ್ ಸೈನ್ ಬೇರೆ, ಅಲ್ಲಿ ಫೈರಿ ಪ್ಲಾನೆಟ್ ನ ತಗೊಂಡೋಗಿ ಸೊ ವಾಟರ್ ಪ್ಲಾನೆಟ್ಗೆ ಹೋಗ್ತಾ ಇದೆ. 3 ನಕ್ಷತ್ರ ಇದೆ, ಗುರು, ಶನಿ ಹಾಗೆ ಬುಧ. ಸೊ ನಿಮಗೆ ಗೊತ್ತಿರೋದ್ರಿಂದ ಹಾಗಾಗಿ ಈ ಪ್ರದೇಶಗಳಲ್ಲಿ ವಾಸ ಮಾಡ್ತಾ ಇರೋರು ಸ್ವಲ್ಪ ಹೆಚ್ಚು ಕೇರ್ಫುಲ್ ಆಗಿರಿ. ಸೊ ಮೀನುಗಾರರಾಗಿರಬಹುದು, ನಾರ್ಮಲಿ ಅಥವಾ ನೀವೇನಾದ್ರೂ ಸೊ ನೇವಿನಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಇದೆ, ವಾಟರ್ ರಿಲೇಟೆಡ್, ಫಿಶಿಂಗ್, ಸೊ ಈ ತರ ಓವರ್ ಆಲ್ ಆಗಿ ಅಲರ್ಟ್ ಆಗಿರಿ. ಸ್ವಲ್ಪ ಟೈಮ್ ಅಷ್ಟು ಫೇವರಬಲ್ ಇಲ್ಲ. ನೆಕ್ಸ್ಟ್ ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, ಕುಜನ ದೃಷ್ಟಿ 4ನೇ ದೃಷ್ಟಿ ಎಲ್ಲಿ ಬೀಳ್ತಾ ಇದೆ? ಗುರು ಮನೆ ಮೇಲೆ ಬೀಳ್ತಾ ಇದೆ. ಸೊ 7ನೇ ದೃಷ್ಟಿ ಮತ್ತೆ 8ನೇ ದೃಷ್ಟಿ. ಸೊ ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಡೆಫಿನೆಟ್ಲಿ ತುಂಬಾನೇ ಇಂಪ್ಯಾಕ್ಟ್ ಆಗುವಂಥದ್ದು, ತುಂಬಾ ಹೈಲಿ ಡಿವೋರ್ಸ್ ಕೇಸಸ್ಗಳು ಅಥವಾ ಕೊಲೆಗಳು ಅಥವಾ ಜಗಳಗಳು ಇವೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂಡ್ ಯುದ್ಧ, ಸೊ ಯುದ್ಧ ಕೂಡ ನಡೆಯುವ ಸಾಧ್ಯತೆ ಅತಿ ಹೆಚ್ಚು ಇದೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ, ಎಸ್ಪೆಷಲಿ ಮೇ 11th ಒಳಗಡೆ. ಸೊ ಹಾಗಾಗಿ ಈ ಎರಡು ಪ್ಲಾನೆಟ್ಸ್ ಕಂಜಂಕ್ಷನ್ ಆಗಿರೋದ್ರಿಂದ ಸೊ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅಂಡ್ ಆಕ್ಸಿಡೆಂಟ್ ಕಾಂಬಿನೇಷನ್ಸ್ ಕೂಡ ಸ್ಟ್ರಾಂಗ್ ಆಗಿರೋದ್ರಿಂದ ದಶಗಳು ನಡೀತಾ ಇರೋವರು ಸ್ವಲ್ಪ ಹೆಚ್ಚಿಗಿರಿ. ಎಸ್ಪೆಷಲಿ ಗುರು ಮಹಾದಶ, ಬಿಕಾಸ್ ಅದು ಸೈನ್ ಆಫ್ ಗುರು. ಸಾಟರ್ನ್ ಮಹಾದಶ
ಸಾಡೆ ಪೀರಿಯಡ್ ಅಲ್ಲಿ ಇರೋವರು. ಸೊ ಹಾಗಾಗಿ ಅಂಡ್ ನೆಕ್ಸ್ಟ್ ಮೀನ ರಾಶಿಯವರು. ಯಾಕೆ ಮೀನ ರಾಶಿ ಹೇಳ್ತಾ ಇದ್ದೀನಿ, ಲಗ್ನ ಹೇಳ್ತಿಲ್ಲ, ರಾಶಿ ಹೇಳ್ತಿದ್ದೀನಿ ಅಂದ್ರೆ ಮೈಂಡ್ ತುಂಬಾನೇ ಡಿಸ್ಟರ್ಬ್ ಆಗುತ್ತೆ, ಬ್ಲಾಸ್ಟ್ ಆಗುತ್ತೆ. ಡಿಸ್ಟರ್ಬೆನ್ಸ್ ಅಂತ ಹೇಳಿದ್ರೆ ಎಲ್ಲಾರ ಮೇಲೂ ಕಿರಿಕಿರಿ ಅಥವಾ ಅವ್ರಿಗೆ ಹೊಡಿಯೋಣ ಅನ್ನೋ ಥಾಟ್ ಬರುತ್ತೆ. ಬಿಕಾಸ್ ಲೈಕ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕುಜ ಚಂದ್ರ ಕಾಂಜಂಕ್ಷನ್ ನಿಮ್ದೇ ಮೀನ ರಾಶಿ ಇರುತ್ತಲ್ವಾ. ಸೊ ಹಾಗಾಗಿ ಅಂಡ್ ನಿಮ್ಮ ದಶಗಳಲ್ಲಿ ನೀವು ನೋಡ್ಕೊಳ್ಳಿ ಯಾವ ದಶ ನಡೀತಿದೆ ಅಂತ ಹೇಳಿ. ಬನ್ನಿ ಈಗ ಲಗ್ನಗಳ ಪ್ರಕಾರ ಹೋಗೋಣ. ಸೊ ಮೇಷ ಲಗ್ನಕ್ಕೆ ಲಗ್ನಾಧಿಪತಿ 12ನೇ ಮನೆಯಲ್ಲಿ ಮತ್ತೆ ಅಷ್ಟಮಾಧಿಪತಿ 12ನೇ ಮನೆಯಲ್ಲಿ. ಇಲ್ಲಿ ಆಸ್ಪೆಕ್ಟ್ ನ ಸ್ವಲ್ಪ ಹೆಚ್ಚು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. 4ನೇ ಮನೆ ಮೇಲೆ ದೃಷ್ಟಿ, 7ನೇ ಮನೆ ಮೇಲೆ ದೃಷ್ಟಿ, 8ನೇ ಮನೆ ಮೇಲೆ ದೃಷ್ಟಿ. ಸೊ ಹಾಗಾಗಿ ಯಾವಾಗ್ಲೂ ಕುಜನ 4ನೇ ದೃಷ್ಟಿ ಪ್ರೊಟೆಕ್ಷನ್ ಮಾಡುತ್ತೆ. ಬಟ್ 8ನೇ ದೃಷ್ಟಿ ಇದೆಯಲ್ಲ ಹೆವಿ ಪ್ರಾಬ್ಲಮ್ಯಾಟಿಕ್ ಅಂತ ಹೇಳಿದ್ರೆ. ಅಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ಗೊತ್ತಿರ್ಲಿ ನಿಮ್ಗೆ. ಸೊ ಕುಜ ದ ಮೋಸ್ಟ್ ಫೈರಿ ಪ್ಲಾನೆಟ್, ಎಸ್ಪೆಷಲಿ 24 ವರ್ಷದಿಂದ 36 ಈ ಮಧ್ಯೆ ಯಾರಾದ್ರೂ ಏಜರ್ ಈ ದಶ ನಡೀತಿದ್ರೆ ನೀವು ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ನಿಮ್ಮ ದಶಾಭುಕ್ತಿ ಭುಕ್ತಿಗಳು ಚೆನ್ನಾಗಿದ್ರೆ ಇದು ಫೇವರಬಲ್ ಆಗುತ್ತೆ. ಬಟ್ ಅಲ್ಲಿ ಪ್ರಾಬ್ಲಮ್ ಇಲ್ಲೂ ಪ್ರಾಬ್ಲಮ್ ಅಂತ ಹೇಳಿದಾಗ ನಮಗೆ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಅಂಡ್ ಕುಜ ಇಸ್ ದ ಕಾರಕ ಫಾರ್ ಲ್ಯಾಂಡ್ ಆಲ್ಸೋ. ಹಂಗಂತ ರಿಯಲ್ ಎಸ್ಟೇಟ್ ಡೌನ್ ಆಗುತ್ತಾ? ಇಲ್ಲ. ಶನಿ ಮತ್ತೆ ಕುಜ ಎರಡೂ ಕಾಂಬಿನೇಷನ್ಸ್ ಇರೋದ್ರಿಂದ ಕೆಲವೊಂದು ಈ ಭಾಗಗಳಲ್ಲಿ ಭೂಮಿಯ ಬೆಲೆ ಏರಿಳಿತ ಫ್ಲಕ್ಚುಯೇಷನ್ ಆಗಬಹುದು, ಅಥವಾ ಸೊ ಅನ್ಕಂಫರ್ಟಬಲ್ ಆಗಬಹುದು ರೆಂಟ್ಗಳು, ಅಥವಾ ಸೊ ಇದಕ್ಕೆ ಸಂಬಂಧಪಟ್ಟ ಭೂಮಿಯ ಬೆಲೆ ಫ್ಲಕ್ಚುಯೇಷನ್. ಸೊ ಅಷ್ಟು ರೇಟ್ ಇರಲ್ಲ, ಇವ್ರು ಅಷ್ಟೇ ಹೇಳ್ತಾರೆ, ಇನ್ನ ಥಾಟ್ ನಿಮ್ಗೆ ಬರಬಹುದು ಅಷ್ಟೇನೆ. ಅದರ್ವೈಸ್ ತೀರಾ ಕಡಿಮೆ ಆಗಲ್ಲ, ಯಾಕಂದ್ರೆ ಡೆಪಾಸಿಟರ್ ಸೊ ಆಲ್ರೆಡಿ ಎಲ್ಲಿ ಕೂತಿದ್ದಾರೆ, ರಾಹುವಿನ ಟ್ರೈನ್ ಅಲ್ಲಿ ಕೂತಿದ್ದಾರೆ, ಯಾರು? ಗುರು. ಹಾಗಾಗಿ ಬನ್ನಿ ಲಗ್ನಗಳ ಪ್ರಕಾರ ನೋಡೋಣ. ಮೇಷ ಲಗ್ನದವ್ರಿಗೆ. ಸೊ ಮೇಷ ಆಲ್ರೆಡಿ ಏಜ್ ಹೇಳಿದೀನಿ, ಸೊ ಬಿ ಕೇರ್ಫುಲ್. ಸೊ ನಿಮಗೆ ಲಗ್ನಾಧಿಪತಿ ಮತ್ತೆ ಅಷ್ಟಮಾಧಿಪತಿ 12ನೇ ಮನೆಯಲ್ಲಿ ಶನಿ ಜೊತೆ ಕೂತಿರೋದ್ರಿಂದ ಸೊ ಹೆಲ್ತ್ ವೈಸ್ ಬಿ ಕೇರ್ಫುಲ್. ಪಾದಗಳಲ್ಲಿ ತೊಂದರೆ, ಮೊಣಕಾಲುಗಳ ನೋವು ಜಾಸ್ತಿ ಆಗುತ್ತೆ, ಅಥವಾ ಫಿಯರು, ನಿದ್ದೆ ಬರೋದಿಲ್ಲ, ಕೆಟ್ಟ ಆಲೋಚನೆಗಳು, ಕೆಟ್ಟ ಕನಸುಗಳು ಬರುವ ಸಾಧ್ಯತೆ ಇರುತ್ತೆ, ಅಥವಾ ನಿಮಗೆ ಹೆಚ್ಚು ಯಾರಾದ್ರೂ ಹ್ಯಾಂಡಿಕ್ಯಾಪ್ಟ್ ಪರ್ಸನ್ಸ್ ಕಣ್ಣಿಗೆ ಕಾಣೋದು ಜಾಸ್ತಿ ಆಗುತ್ತೆ. ಯಾರಾದ್ರೂ ಬಾಬಾ ಶಾಪ್ ಇಟ್ಕೊಂಡಿದ್ದೀರಾ, ಸಲೂನ್ಸ್ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಸೊ ಒಂದು ಅಹಿತಕರವಾದಂತಹ ಘಟನೆಗಳು ಅಂತ ಹೇಳಿದ್ರೆ ಸೊ ನೀವು ಈ ಒಂದು ಏನ್ ಬಿಸ್ನೆಸ್ ಮಾಡ್ತೀರಾ ಅಲ್ವಾ, ಸ್ವಲ್ಪ ಎಚ್ಚರ ಕೇರ್ಫುಲ್ ಆಗಿರಿ. ಸೊ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಸೊ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ. 12ನೇ ಮನೆ ಕುಜ ಖಂಡಿತವಾಗ್ಲೂ ಸೊ ಬೆಡ್ರೂಮ್ ಲೈಫಲ್ಲಿ ಡಿಸ್ಟರ್ಬೆನ್ಸು, ಅಗ್ರೆಷನ್ನು, ಫೈಟ್ಸು, ಸೊ ಇದು ಎಮೋಷನ್ಸ್ ಫ್ಲಕ್ಚುಯೇಷನ್ಸ್, ಸೊ ಇದೆಲ್ಲ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಬುಧ ಕೂಡ ಆ್ಯಡ್ ಆಗ್ತಾರೆ. ಸೊ ಹಾಗಾಗಿ ಯಾರೋ ಹೇಳಿದ ಮಾತಿಗೆ ಕಿವಿ ಕೊಟ್ಟು ತಕ್ಷಣಕ್ಕೆ ನೀವು ರಿಯಾಕ್ಟ್ ಆಗೋದು ಅವಶ್ಯಕತೆ ಇಲ್ಲ. ಜಸ್ಟ್ ಲಿಸನ್, ಥಿಂಕ್ ಅಂಡ್ ಟೇಕ್ ಆಕ್ಷನ್. ಸೊ ಹಾಗಾಗಿ ಈ ಮೂರನ್ನ ಫಾಲೋ ಮಾಡ್ಕೊಂಡು ಹೋಗಿ. ಅಷ್ಟು ಫೇವರಬಲ್ ಇಲ್ಲದೆ ಇರೋದ್ರಿಂದ 12ನೇ ಮನೆ. ಅಂಡ್ ಡ್ರೈವಿಂಗ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ಅವನ 8ನೇ ದೃಷ್ಟಿ ನಿಮ್ಮ 7ನೇ ಮನೆ ಮೇಲೆ ಬೀಳ್ತಾ ಇದೆ. ಪಬ್ಲಿಕ್ ಅಲ್ಲಿ ನೀವು ಹೇಗೆ ಬಿಹೇವ್ ಮಾಡ್ತೀರಾ, ಅಥವಾ ನಿಮ್ಮ ಪರ್ಸನಲ್ ಲೈಫಲ್ಲಿ ಹೇಗೆ ಬಿಹೇವ್ ಮಾಡ್ತೀರಾ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಬೈ ಮಿಸ್ಟೇಕ್ ಆಗಿ ಒಂದ್ ಮಾತಾಡಿರ್ತೀರಾ, ಅದು ನೋಡಿದ್ರೆ ಭೂಮ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಬಿಕಾಸ್ 7th ಹೌಸ್ ಮೇಲೆ ರಾಹು ಟ್ರೈನ್ ಕೂಡ ಇದೆ. ಸೊ ಬಿ ಕೇರ್ಫುಲ್. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ನೆಕ್ಸ್ಟ್ ವೃಷಭದವರಿಗೆ, ಟಾರಸ್. ಸೊ ಟಾರಸ್ ಅವ್ರಿಗೆ ಯಾವ ಒಂದು ಮನೆಗೆ ಬರ್ತಾ ಇದ್ದಾರೆ? 12ನೇ ಮನೆ ಅಧಿಪತಿ 7ನೇ ಮನೆ ಅಧಿಪತಿ 11ರಲ್ಲಿ ಕೂತ್ಕೋತಾ ಇದ್ದಾರೆ. 11ನೇ ಮನೆ ಕುಜ ಈಸ್ ಗುಡ್. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ 6th ಹೌಸ್ ಮೇಲೆ 8th ಆಸ್ಪೆಕ್ಟ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಲೋನ್ ಏನಾದ್ರು ಮಾಡೋ ಪ್ಲಾನ್ ಇದ್ರೆ ಈ ಮಂತ್ ಸ್ವಲ್ಪ ಹೋಲ್ಡ್ ಮಾಡಿ. ಬುಧ ಕೂಡ ನೀಚ ಆಗ್ತಾ ಇದ್ದಾರೆ. ಅದಾದ್ಮೇಲೆ ಏಪ್ರಿಲ್ ಮುಗಿದ್ಮೇಲೆ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಸಿಗ್ನೇಚರ್ಗಳು ಅಥವಾ ಸೊ ಫುಲ್ಲು. ಹಾಗಾಗಿ ಅದಾದ ನಂತರ 11ನೇ ಮನೆ ಕುಜ ಇಸ್ ವೆರಿ ಗುಡ್. ಬಟ್ ಯಾರ ಜೊತೆ ಕೂತ್ಕೊಂಡಿದ್ದಾರೆ ಅದು ಮುಖ್ಯ ಅಲ್ವಾ. ಸೊ ಹಾಗಾಗಿ ಬಿ ಕೇರ್ಫುಲ್. ಅಣ್ಣ ಅಕ್ಕ ಜೊತೆ ಜಗಳ, ಭೂಮಿ ವಿಚಾರವಾಗಿ ಜಗಳ, ಅಥವಾ ಒಂದು ಸಪರೇಷನ್ ಮಾಡ್ಕೊಳ್ಳುವಂತಹ ವಿಚಾರವಾಗಿ ಜಗಳಗಳು ಆಗುವ ಸಾಧ್ಯತೆ ಇರುತ್ತೆ. ಕೆಲಸದಲ್ಲಿ ಸಡನ್ ಆಗಿ ಜಾಬ್ ಇಂದ ಬಿಟ್ಬಿಡೋಣ, ಅಥವಾ ಜಾಬೇ ಬೇಡ, ಯಾಕಂತ ಹೇಳಿದ್ರೆ 6ನೇ ಮನೆಗೆ ಅವನು 6ನೇ ಮನೆ ಆಗಿದ್ದಾನೆ ಇಲ್ಲಿ. ಹಾಗಾಗಿ ಸೊ ಆ ಥರ ಥಾಟ್ಸ್ ನಿಮಗೆ ಬರುತ್ತೆ. ಇಂಟ್ರೆಸ್ಟ್ ಇಲ್ಲ, ಜಾಬ್ ಬೇಡ, ಜಾಬ್ ತೆಗೆದು ಬಿಡೋಣ ಅಥವಾ ಬಿಟ್ಬಿಡೋಣ, ಬೇರೆ ಕಡೆ ಟ್ರೈ ಮಾಡೋಣ ಆ ಥರ ಹೇಳಿ. ಅಂಡ್ ಟ್ರಾವೆಲಿಂಗ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಪಾರ್ಟ್ ಫ್ರಮ್ ದಟ್ ಯಾವುದಾದ್ರೂ ಹಣ ಸ್ಟಕ್ ಆಗಿದ್ರೆ, ಭೂಮಿ ವಿಚಾರವಾಗಿ, ಕನ್ಸ್ಟ್ರಕ್ಷನ್ ವಿಚಾರವಾಗಿ ಒಂದು ಅಗ್ರಿಮೆಂಟ್ಗಳಾಗಿದೆ, ಸೈನ್ ಆಗಿದೆ, ಹಣ ಬರ್ತಾ ಇಲ್ಲ, ಚೆಕ್ ಮೂವ್ ಆಗ್ತಾ ಇಲ್ಲ, ಈ ತರ ಏನಾದರೂ ಇದ್ರೆ ಹಣ ಬರುತ್ತೆ. ಯಾಕಂದ್ರೆ ಡೆಪಾಸಿಟರ್ ವೆಲ್ ಪ್ಲೇಸ್ ಅಲ್ಲಿ ನಿಮಗೆ ಸೆಕೆಂಡ್ ಹೌಸ್ ಅಲ್ಲಿ ಕೂತಿರೋದ್ರಿಂದ. ಹಾಗಾಗಿ ಹಣ ಬರುವ ಸಾಧ್ಯತೆ ಇದೆ. ಯಾವುದು
ಇವಾಗಲೂ ಹಿಂದೆ ಕೊಟ್ಟಿರುವಂತಹ 12ನೇ ಮನೆ ಅಧಿಪತಿ ಅಲ್ವಾ, ಇನ್ನೇನು ಬರೋದೇ ಇಲ್ಲ ಅನ್ಕೊಂಡಿರ್ತೀರಾ. ಮೋಸ್ಟ್ಲಿ ಈಗ ಬರುವ ಸಾಧ್ಯತೆ, ಅಥವಾ ಹಿಡನ್ ಆಗಿ 12ನೇ ಮನೆನ ನಾವು ಹಿಡನ್ ಮನೆ ಅಂತ ಕೂಡ ತಗೋತೀವಿ. ಸೊ ಹಾಗಾಗಿ 12ನೇ ಮನೆಯಿಂದ ಬರುವಂತಹ ಹಣ ಫಾರಿನ್ ಕರೆನ್ಸಿ ಕೂಡ ಆಗಿರಬಹುದು. ಯಾಕೆಂತ ಹೇಳಿದ್ರೆ ನಿಮ್ಮ ಜಾತಕದಲ್ಲಿ ಏನಾದ್ರು ಶುಕ್ರ ರಾಹು ಕಾಂಬಿನೇಷನ್ ಕುಜನ್ ಜೊತೆ ಕನೆಕ್ಟ್ ಆಗಿದ್ರೆ, ಅಥವಾ ಕುಜ ಶುಕ್ರನ್ ಜೊತೆ ಕನೆಕ್ಟ್ ಆಗಿದ್ರೆ ಫಾರಿನ್ ಕರೆನ್ಸಿ ಕೂಡ ಆಗುವ ಸಾಧ್ಯತೆ ಇದೆ. ಆಕ್ಚುಲಿ ಫೈನಾನ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಕೇವಲ ಹೆಲ್ತ್ ಕಡೆ ಮಾತ್ರ ಗಮನ ಕೊಟ್ಕೊಳ್ಳಿ. ಅಂಡ್ ಸ್ಪೀಚ್, ಸೊ ಸೆಕೆಂಡ್ ಹೌಸ್ ಆಲ್ರೆಡಿ ಗುರು ಇರೋದ್ರಿಂದ, ಸೊ ಹಾಗಾಗಿ ಮಾತಿನ ಭರ ಅಥವಾ ಮಾತಾಡುವ ರೀತಿಯಲ್ಲಿ ಪ್ರಾಬ್ಲಮ್ಯಾಟಿಕ್ ಆಗುವುದನ್ನ ಕಮ್ಮಿ ಮಾಡ್ಕೊಳ್ಳಿ. ಅದರ್ವೈಸ್ ಸೊ ಋಷಭದವರೆಗೂ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಮಿಥುನ, ಜೆಮಿನಿ. ಸೊ ಮಿಥುನದವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಜ ಇವ್ರಿಗೆ 6 ಮತ್ತು 11ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿ ರೆಸ್ಪಾಸಿಟರಿ ಲಗ್ನದಲ್ಲಿ. ಒಂದೇ ಒಂದು ವಿಚಾರ ಮೈನಸ್ಸು ಏನಪ್ಪಾ ಅಂತ ಹೇಳಿದ್ರೆ, ಮಕ್ಕಳ ಜೊತೆ ಜಗಳ ಆಡಬೇಡಿ. ಅದು ಬಿಟ್ರೆ ಬೇರೆ ಎಲ್ಲಾ ವಿಚಾರದಲ್ಲೂ ನಿಮ್ಗೆ ಫೇವರಬಲ್ ಆಗಿದೆ. ಸಡನ್ ಆಗಿ ನೇಮು ಫೇಮು ಮನಿ ತೋರಿಸ್ತಾ ಇದೆ. ಯಾವ್ದ್ರಲ್ಲಿ ನೇಮು ಫೇಮು ಮನಿ ತೋರಿಸ್ತಾ ಇದೆ? ಕೆಲಸದಲ್ಲಿ ಅಥವಾ ದಿನನಿತ್ಯ ರೊಟೀನ್ ಅಲ್ಲಿ, ಸ್ಪೋರ್ಟ್ಸ್ ಅಲ್ಲಿ ಯಾರಾದ್ರೂ ಇದ್ರೆ 10ನೇ ಮನೆ ಕುಜ ಎಕ್ಸಾಲ್ಟೇಷನ್. ಬಟ್ ಅದು ಸ್ಯಾಟರ್ನ್ ಜೊತೆ ಇರೋದ್ರಿಂದ ಅಗೇನ್ ನಿಮ್ಗೆ ಅವರು ಸೊ 8ನೇ ಮನೆ ಅಧಿಪತಿ ಕೂಡ. ಸೊ ಹಾಗಾಗಿ ಸಣ್ಣ ಪುಟ್ಟ ಕೆಲಸದ ಹತ್ರ ಸಣ್ಣ ಪುಟ್ಟ ಅಡೆತಡೆಗಳು ಕ್ರಿಯೇಟ್ ಆಗಬಹುದು. ಅದರ್ವೈಸ್ ನೋ ಇಶ್ಯೂಸ್. ಯಾರಾದ್ರೂ ಜಾಬ್ಗೆ ನೀವು ಟ್ರೈ ಮಾಡ್ತಿದ್ರೆ ಜಾಬ್ ಆಗುವ ಸಾಧ್ಯತೆ ಕೂಡ ಹೈಲಿ ಇದೆ ನೋಡಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಿಮಗೆ. ಸೊ ಬಿಟ್ವೀನ್ ದಿಸ್ ಅಂದ್ರೆ ಏಪ್ರಿಲ್ 2 ಟು ಮೇ 11. ಅಂಡ್ ಸ್ಯಾಲ್ರಿ ಹೈಕ್ ಆಗ್ಬೋದು, ಪ್ರಮೋಷನ್ ಆಗ್ಬೋದು, ಸೊ ನೇಮ್ ಫೇಮು ಬರ್ಬೋದು. ಆಕ್ಚುಲಿ ವೆರಿ ಗುಡ್. ಬಟ್ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. 5th ಹೌಸ್ಗೆ ಅದು ಅಗೈನ್ 6th ಹೌಸ್ ಆಗಿರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಮದುವೆ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಅದರ್ವೈಸ್ ವೆರಿ ಗುಡ್. ಭೂಮಿ ಯೋಗ ಕೂಡ ತೋರಿಸ್ತಾ ಇದೆ ಮಿಥುನ ಲಗ್ನದವರಿಗೆ. ಭೂಮಿ ಪ್ಲಾನ್ ಮಾಡಿದ್ರೆ, ಮಾಡ್ಲಿಲ್ಲ, ದಶಾ ಸಪೋರ್ಟ್ ಇಲ್ಲ ಅಂದ್ರೆ ಬರೋದಿಲ್ಲ. ನಿಮ್ ಜನ್ಮ ಜಾತಕದಲ್ಲಿ ಇರಬೇಕು. D1 ಅಲ್ಲಿ, D9 ಅಲ್ಲಿ ಅದು ಎಸ್ ಅಂತ ಹೇಳ್ಬೇಕು. ಅಂತ ಹೇಳಿದ್ರೆ ಸೊ ಮಿಡ್ ಟರ್ಮ್ ಎಕ್ಸಾಮ್ ಬರಿಬೇಕು, ಫೈನಲ್ ಎಕ್ಸಾಮ್ ಬರಿಬೇಕು. ಮಿಡ್ ಟರ್ಮ್ ಅಲ್ಲಿ ಪಾಸ್ ಆಗ್ಬೇಕು, ಫೈನಲ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ರ್ಯಾಂಕಿಂಗ್. ಒಂದ್ರಲ್ಲಿ ಕಡಿಮೆ ಸ್ಕೋರು ಮತ್ತೆ ಫೈನಲ್ ಅಲ್ಲಿ ಜಸ್ಟ್ ಪಾಸ್ ಅಂತ ಹೇಳಿದ್ರೆ ರ್ಯಾಂಕಿಂಗ್ ಕೌಂಟ್ ತಗೊಳಕ್ ಆಗೋದಿಲ್ಲ. 10ನೇ ಮನೆ ಕುಜ ಅಂದ ತಕ್ಷಣ ಎಕ್ಸಾಲ್ಟೇಷನ್, ಬಟ್ ಸೈನ್ ಕೂಡ ನೋಡ್ಬೇಕಲ್ಲ. ಫಸ್ಟ್ ಹೌಸ್, ಆಮೇಲೆ ಸೈನ್, ಆಮೇಲೆ ಪ್ಲಾನೆಟ್. ಸೊ ಹಾಗಾಗಿ ನೋಡ್ಕೊಳ್ಳಿ. ಸೊ ಹಾಗಾಗಿ ಆಕ್ಚುಲಿ ಮಿಥುನದವ್ರಿಗೆ ವೆರಿ ಗುಡ್. ಟ್ರಾವೆಲ್ ಮಾಡುವಾಗ ಅಥವಾ ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ನೀವು ಕೇರ್ಫುಲ್ ಆಗಿರಿ. ನೆಕ್ಸ್ಟ್ ಕರ್ಕ, ಕ್ಯಾನ್ಸರ್. ಸೊ ಕರ್ಕ ಲಗ್ನಕ್ಕೆ ಹೇಗಿದೆ ಅಂತ ನೋಡೋಣ. ಇವ್ರಿಗೆ ಯೋಗಕಾರಕ ಯಾರು? ಕುಜ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ಕುಜ 9ನೇ ಮನೆಗೆ ಹೋಗ್ತಾ ಇದ್ದಾನೆ. ತಂದೆಯ ಜೊತೆ ಅಥವಾ ತಂದೆ ಸಮಾನರ ಜೊತೆ ವಾದ ವಿವಾದ ಬೇಡ. ನೀವು ಮಾಡ್ಕೊಳಲ್ಲ. ನಿಮ್ ದಶ ಏನಾದ್ರು ಬ್ಯಾಡ್ ಇದ್ರೆ ಅಥವಾ ನಿಮ್ ತಂದೆ ದಶನೇ ಬ್ಯಾಡ್ ಇದ್ರೆ, ತಂದೆ ಇದ್ರೆ, ತಂದೆ ಇಲ್ಲ ಅಂದ್ರೆ ತಂದೆ ಸಮಾನರು, ಅಕ್ಕಪಕ್ಕದವರು, ಅಗೈನ್ ಅವ್ರು ನಿಮ್ಗೆ ಅಷ್ಟಮಾಧಿಪತಿ ಸಪ್ತಮಾಧಿಪತಿ ಜೊತೆ ಕೂತಿದ್ದಾರೆ. ಅದರರ್ಥ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಅವ್ರ ತಂದೆ, ಅಥವಾ ಪಬ್ಲಿಕ್ ಅಲ್ಲಿ ಯಾರ್ದೋ ತಂದೆ ಜೊತೆ ಅಥವಾ ಯಾರ್ದೋ ಗುರುಗಳ ಜೊತೆ. ಈಗ ಅಡ್ಮಿಷನ್ಸ್ ಎಲ್ಲ ತುಂಬಾನೇ ಆಗ್ಬೇಕಾಗಿದೆ. ಸೊ ಹಾಗಾಗಿ ಹೈಯರ್ ಅಥಾರಿಟಿ ಜೊತೆ ಜಗಳಗಳು ಇವೆಲ್ಲವೂ ಬೇಡ. ಆಮೇಲೆ ಮೀನ ರಾಶಿ ಬಂದು ತ್ಯಾಗದ ರಾಶಿ, ಲಾಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಹೋಗಿ ಕುಜ ಕೂತ್ಕೋತಾ ಇರೋದ್ರಿಂದ ಕುಜ ನಿಮ್ಗೆ 5th ಲಾರ್ಡ್ ಅಂಡ್ 10th ಲಾರ್ಡ್. ಸಡನ್ ಆಗಿ ಜಾಬ್ ಲಾಸ್ ಆಗಬಹುದು, ಅಗೈನ್ ಮತ್ತೆ ಬರುತ್ತೆ. ಇನ್ನೇನು ಹೋಯ್ತು ಅನ್ನೋ ಟೈಮ್ಗೆ ಮತ್ತೆ ಕೈಗೆ ಜಾಬ್ ಬರುತ್ತೆ. ಅಥವಾ ಕೆಲಸದ ಹತ್ರ, ಸೊ 10th ಲಾರ್ಡ್ ಕೂಡ 12th ಅಲ್ಲಿ ಕುತ್ಕೋತಾ ಇದ್ದಾನೆ, 10th ಗೆ 12th ಅಲ್ಲಿ. ಓಕೆ, ಹಂಗಾಗಿ ಜಾಬ್ ಚೇಂಜ್ ಮಾಡೋಣ ಅಥವಾ ಇಂಟರ್ನಲ್ ಚೇಂಜ್ ಮಾಡೋಣ, ಟರ್ಮೋಲಿಯಂ ಜಾಸ್ತಿ ಆಗಿದೆ, ತುಂಬಾನೇ ಆಫೀಸ್ ಪೊಲಿಟಿಕಲ್ಸ್ ಜಾಸ್ತಿ ಆಗಿದೆ, ಈ ತರ ಥಾಟ್ ಏನಾದ್ರು ಇದ್ರೆ ನೀವೇ ಇಲ್ಲಿ ಸಕ್ಸಸ್ ಆಗ್ತೀರಾ, ಹೋಲ್ಡ್ ಮಾಡಿ. ಅದಾದ ನಂತರ 9ನೇ ಮನೆ ಕುಜನ್ಗೆ ನಾವು ಸೊ ಹಣ ಬರುವ ಸಾಧ್ಯತೆ ಕೂಡ ಇದೆ. 9ನೇ ಮನೆನ ಲಕ್ಷ್ಮೀ ಸ್ಥಾನ ಅಂತ ಹೇಳೋದ್ರಿಂದ ಹಣ ಎಲ್ಲಿಂದ ಬರುತ್ತೆ? ಕುಜ ನಿಮ್ಗೆ 5ನೇ ಮನೆ ಅಧಿಪತಿ ಅಲ್ವಾ, ಅದು ಸ್ಕಾರ್ಪಿಯೋ. ಮೇ ಬಿ ಸಮ್ LIC ಅಮೌಂಟ್ಗಳಾಗಿರಬಹುದು, ಹಿಂದೆ ಯಾರಿಗೋ ಕೊಟ್ಟಿರೋ ಅಮೌಂಟ್ಗಳಾಗಿರಬಹುದು, ಶೇರ್ಸ್ ಅಲ್ಲಿ ಅಮೌಂಟ್ಗಳಾಗಿರಬಹುದು, ಅಥವಾ ಯಾರಿಗೋ ಇಂಟ್ರೆಸ್ಟ್ಗೆ ಕೊಟ್ಟಿರೋ ಅಮೌಂಟ್ ಆಗಿರಬಹುದು, ಅಥವಾ ನಿಮ್ಮ ಕರ್ಮ ಫಲದ ಪ್ರಕಾರ ಅಲ್ಲಿ ಕರ್ಮಾಧಿಪತಿ ಕೂಡ ಇದ್ದಾನೆ, ಯಾರು? ಶನಿ. ನಿಮ್ಮ ಕರ್ಮದ ಫಲದ ಪ್ರಕಾರ ನಿಮಗೇನು ಬರಬೇಕೋ ಒಟ್ನಲ್ಲಿ ಹಣ ಅಂತೂ ತೋರಿಸ್ತಾ ಇದೆ, ಹಣ ಅಂತೂ ಬರ್ತಾ ಇದೆ. ಆದ್ರೆ ಬಂದ ಹಣ 1 ರೂಪಾಯಿ ಅಂತೂ ಇರೋದಿಲ್ಲ. ಯಾಕೆಂದ್ರೆ 12th ಹೌಸ್ ಜುಪಿಟರ್ ಇದ್ದಾರೆ. ಯಾವುದೋ ದೊಡ್ಡ ಮಟ್ಟದ ಒಂದು ಖರ್ಚು ನಿಮ್ಗೆ ತೋರಿಸ್ತಾ ಇದೆ ಅಥವಾ ಇನ್ವೆಸ್ಟ್ಮೆಂಟ್ ತೋರಿಸ್ತಾ ಇದೆ, ಬಟ್ ಒಳ್ಳೆ ರೀತಿಯಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನಿಮ್ಗೆ 4ನೇ ಮನೆ ಮೇಲೆ ದೃಷ್ಟಿ, 3ನೇ ಮನೆ ಮೇಲೆ ದೃಷ್ಟಿ, 12ನೇ ಮನೆ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಸೊ 4-9-12 ಕಾಂಬಿನೇಷನ್, 3-4-9-12 ಕಾಂಬಿನೇಷನ್ಸ್ ಇದೆ. ಸಡನ್ ಆಗಿ ಯಾವುದೋ ನಿಮ್ಗೆ ಇಷ್ಟ ಇಲ್ಲದೆ ಇರುವಂತಹ ಟ್ರಾವೆಲ್ ಮಾಡೋ ಪರಿಸ್ಥಿತಿ, ಅದು ಇಂಡಿಯಾದಲ್ಲಾಗಿರ್ಬೋದು, ಹೊರಗಡೆ ಕಂಟ್ರೀಸ್ ಅಲ್ಲಿ ಆಗಿರಬಹುದು, ಅಥವಾ ಹಿರಿಯರು, ಸೊ ಎಸ್ಪೆಷಲಿ ತಾಯಿಯ ಮನೆ ಕಡೆ ಅಥವಾ ತಂದೆಯ ಮನೆ ಕಡೆ ಈ ಹಿರಿಯರಿಗೆ ಯಾರಿಗೂ ಆರೋಗ್ಯ ಸಮಸ್ಯೆ, ಹಾಸ್ಪಿಟಲ್ ವಿಸಿಟ್ಗಳನ್ನು ತೋರಿಸ್ತಾ ಇದೆ ನೀವು ಹೋಗೋದು. ಹಾಗೆ ಭೂಮಿಯ ಯೋಗ ಕೂಡ ತೋರಿಸ್ತಾ ಇದೆ. ಅದರರ್ಥ
ಏಪ್ರಿಲ್ 2ನೇ ತಾರೀಕಿಂದ ಮೇ 11 ಪ್ರಾಪರ್ಟಿ ನೋಡೋ ಯೋಗ. ಎಕ್ಸಾಕ್ಟ್ ಆಗಿ 10th ಹೌಸ್ಗೆ ಬಂದಾಗ 4ನೇ ಮನೆ ಡೈರೆಕ್ಟ್ ಆಗಿ ನೋಡ್ತಾರೆ, ಪ್ರಾಪರ್ಟಿ ಪರ್ಚೇಸ್ ಮಾಡೋ ಯೋಗ. ಟೋಟಲಿ ಇನ್ 2 ತಿಂಗಳು ಕರ್ಕಾಟಕ ಲಗ್ನದವ್ರಿಗೆ ಮ್ಯಾಕ್ಸಿಮಮ್ ಅವ್ರಿಗೇನಾದ್ರೂ ಗುರು ದಶಗಳು, ಗುರು ಭುಕ್ತಿಗಳು, ಶನಿ ದಶಗಳು, ಶನಿ ಭುಕ್ತಿಗಳು ಅಥವಾ ಅವರ D4 ಅಲ್ಲಿ ಇರುವಂತಹ ಲಗ್ನ ಲಾರ್ಡ್ ದಶನೋ ನಡೀತಾ ಇದ್ರೆ ಖಂಡಿತವಾಗ್ಲೂ ಭೂಮಿ ಅಥವಾ ವೆಹಿಕಲ್ ಹೈಯೆಸ್ಟ್ ಭೂಮಿನೇ ತೋರಿಸ್ತಾ ಇದೆ. ಸೊ ವೆಹಿಕಲ್ ಸ್ವಲ್ಪ ಪ್ರಮಾಣ ಕಮ್ಮಿ, 70% ಭೂಮಿ ತೋರಿಸ್ತಾ ಇದೆ, 30% ವೆಹಿಕಲ್ಸ್ ಪರ್ಚೇಸ್ ಮಾಡೋದು ಅಥವಾ ಇರೋ ಮನೆನ ಕನ್ಸ್ಟ್ರಕ್ಷನ್ ಮಾಡೋದು, ಮನೆ ಚೇಂಜ್ ಮಾಡೋದು. ಟೋಟಲಿ ಭೂಮಿ ವಿಚಾರವಾಗಿ ಯಾಕಂದ್ರೆ ಶುಕ್ರ ಕೂಡ ಈಗ 10ರಲ್ಲಿದ್ದಾರೆ, ನೆಕ್ಸ್ಟ್ 11ಕ್ಕೆ ಬರ್ತಾರೆ. ಸೊ ಹಾಗಾಗಿ ಟೋಟಲಿ ನಿಮ್ಗೆ ಈ 2 ತಿಂಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಇದೇ ಘಟನೆಗಳ ವಿಚಾರವಾಗಿ ಕೆಲಸಗಳು ಸ್ವಲ್ಪ ಹೆಚ್ಚು ನಡೆಯೋದು ತೋರಿಸ್ತಾ ಇದೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಒಂದೇ ಒಂದು ಮೈನಸ್ ಪಾಯಿಂಟ್, ತಂದೆಯ ಆರೋಗ್ಯದಲ್ಲಿ ಏರುಪೇರು, ತಂದೆಗೆ ಅಡೆತಡೆ, ತಂದೆಗೆ ಬಿಸ್ನೆಸ್ ಇಂದ ಲಾಸು, ತಂದೆ ಸಮಾನರಿಗೆ ಲಾಸು ಅಥವಾ ನಿಮ್ಮ ಟೀಚರ್ಸ್ಗೆ ಯಾರಿಗಾದ್ರೂ ಸಮಸ್ಯೆ ಆಗುವ ಸಾಧ್ಯತೆ ಇದೆ ಅಷ್ಟೇನೆ. ಅದರ್ವೈಸ್ ತೊಂದರೆ ಏನೂ ಇಲ್ಲ. ಸೊ ಹಾಗಾಗಿ ತಲೆ ಕೆಡಿಸ್ಕೊಬೇಡಿ. ಈ ಪಾಯಿಂಟ್ಸ್ ಅಲ್ಲಿ ಮಾತ್ರ ಅಲರ್ಟಾಗಿರಿ. ಏಕೆಂತ ಹೇಳಿದ್ರೆ ಅಷ್ಟಮಾಧಿಪತಿ ಜೊತೆ ನೈನ್ತ್ ಅಲ್ಲಿ ಕುಜ ಕೂತಿರೋದಲ್ವಾ. ಸೊ ಹಾಗಾಗಿ ಅದಾದ ನಂತರ ನಿಮ್ಗೆ ಪೂರ್ವ ಪುಣ್ಯ ಸ್ಥಾನ 5th ಹೌಸ್ ಇಂದ ಅದು 5th ಹೋಗಿದೆ. ಹಾಗಾಗಿ ಯಾವುದೋ ಮಂತ್ರದಿಂದ ಒಂದು ಹೆಲ್ಪ್ ಆಗ್ಬೋದು, ತಂತ್ರದಿಂದ, ಸಾಧನೆಯಿಂದ, ಮಕ್ಕಳಿಂದ ಒಳ್ಳೆ ಹೆಸರು ಕೀರ್ತಿ, ಮೇ ಬಿ ಮಕ್ಕಳು ಒಳ್ಳೆ ಸ್ಕೋರ್ ಮಾಡಬಹುದು ಅಥವಾ ಪಬ್ಲಿಕ್ ಅಲ್ಲಿ ಅಥವಾ ಮೀಡಿಯಾದಲ್ಲಿ, ಸೊ ಸ್ಪೋರ್ಟ್ಸ್ ಅಲ್ಲಿ ಟೋಟಲಿ ವೆರಿ ಗುಡ್ ಅಂತಾನೆ ಹೇಳಬಹುದು ಇವರಿಗೆ. ಈ ವಿಚಾರವಾಗಿ ಒಂದೇ ಒಂದು ಪಾಯಿಂಟ್, ಹೈಯರ್ ಎಜುಕೇಶನ್ ರಿಲೇಟೆಡ್ ರಾಂಗ್ ಅಥವಾ ಸಡನ್ ಡಿಸಿಷನ್ ತಗೋಬಿಡೋದು, ಇಲ್ಲ ನಾನು ಈ ಕೋರ್ಸ್ ಮಾಡ್ತೀನಿ ಅಂತ ಹೇಳಿ, ಬಟ್ ಅಲ್ಲಿ ಶನಿ ಕೂಡ ಇದ್ದಾರೆ. ಸ್ಟಾರ್ಟಿಂಗ್ ಒಂದು 1 to 2 ಮಂತ್ ಮಾಡೋದು, ಆಮೇಲೆ ನಾನು ಬಿಟ್ಬಿಡ್ತೀನಿ ಅಂತ ಹೇಳೋದು, ಈ ತರ ಕೂಡ ಇದೆ. ಸೊ ನೋಡ್ಕೊಂಡು ಡಿಸಿಷನ್ ಮೇಕಿಂಗ್ ತಗೊಳ್ಳಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ನೆಕ್ಸ್ಟ್ ನಾವು ಲಿಯೋ ಸಿಂಹಗೆ ಹೋಗೋಣ. ಸೊ ನಿಮಗೆ ಚತುರ್ಥಾಧಿಪತಿ ಮತ್ತೆ ನವಮಾಧಿಪತಿ ಅಷ್ಟಮಕ್ಕೆ. ಸೊ ಇಲ್ಲಿ ನಿಮ್ಗೆ ನವಮಾಧಿಪತಿ ಹೋಗಿ 12ನೇ ಮನೇಲಿ ಕೂತ್ಕೋತಾರೆ, ನವಮದಿಂದ 12ನೇ ಮನೆ. ಬಟ್ ಚತುರ್ಥದಿಂದ ಅವನು 5th ಹೋಗ್ತಿದ್ದಾನೆ. ಅದರ ಅರ್ಥ ಸೊ ಪ್ರಾಪರ್ಟಿ ಸೇಲ್ ಏನಾದ್ರು ಮಾಡ್ತಾ ಇದ್ರೆ ಲಾಭ ಬರುವ ಸಾಧ್ಯತೆ. 8ನೇ ಮನೆ ಕುಜ ಅಲ್ವಾ ಮೇಡಮ್ ಅಂತ ಹೇಳಿದ್ರೆ ಹೌದು, ಬಟ್ ನೋಡೋ ದೃಷ್ಟಿಗಳು ಫೇವರಬಲ್ ಇರೋದ್ರಿಂದ ಹಣ ಯೋಗ. 4ನೇ ದೃಷ್ಟಿ 11ನೇ ಮನೆ ಮೇಲೆ, 7ನೇ ದೃಷ್ಟಿ 2ನೇ ಮನೆ ಮೇಲೆ, 3ನೇ ದೃಷ್ಟಿ 3ನೇ ಮನೆ ಮೇಲೆ. ಟೋಟಲಿ ಭೂಮಿಯಿಂದ ಲಾಭ, ರೆಂಟಲ್ ಇನ್ಕಮ್ ಬರುವುದು, ಭೂಮಿಯಿಂದ ಅಥವಾ ಬೆಳೆ, ನೀವೇನಾದ್ರು ರೈತರಾಗಿದ್ರೆ ಬೆಳೆಯಿಂದ ಲಾಭ. ಸೊ ಟೋಟಲಿ ಹಣದ ಹರಿವು ಹೆಚ್ಚಾಗ್ತಾ ಇದೆ. ಆದರೆ ಕೂತಿರೋದು ಜಾಗ ಮಾತ್ರ ಪ್ರಾಬ್ಲಮ್ ಆಗ್ತಾ ಇರೋದು. ಬುಧ ಬೇರೆ ಅಲ್ಲೇ ಬರ್ತಾ ಇದ್ದಾರೆ. ಬಿ ಕೇರ್ಫುಲ್. ಯಾವುದೇ ಹೊಸ ಬಿಸ್ನೆಸ್ ಬೇಡ, ಬಿಕಾಸ್ ಸ್ಯಾಟರ್ನ್ ಆಲ್ಸೋ 7th ಲಾರ್ಡು 6th ಲಾರ್ಡು. ಹೊಸ ಲೋನ್, ಹೆಚ್ಚಿಗೆ ಲೋನ್ ಸ್ಯಾಂಕ್ಷನ್, ಏನಾದ್ರು 50 ಲಕ್ಷ, 1 ಕೋಟಿ 2 ಕೋಟಿ ಲೋನ್ ಸ್ಯಾಂಕ್ಷನ್ ವೇಟ್ ಮಾಡ್ತಿದ್ದೀರಾ ಅಂದ್ರೆ ಈಗ ಮಾಡೋ ಇನ್ವೆಸ್ಟ್ಮೆಂಟು ಲೋನುಗಳು ಇಲ್ಲಿ ಸಿಕ್ಕಾಕೋತೀರಾ ಅಷ್ಟೇನೆ. ಸೊ ಅದು ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗಿದೆ. ಬಟ್ ಹಣ ಅಂತೂ ಬರೋದಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಫಸ್ಟ್ ಪ್ರಾಬ್ಲಮ್ ಕೊಡುತ್ತೆ, ಆಮೇಲೆ ಹಣ ಬರುತ್ತೆ. ಸೊ ಹಾಗಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಲಗ್ನದಲ್ಲಿ ಕೇತು ಅಷ್ಟೊಂದು ಫೇವರಬಲ್ ಇಲ್ಲ, ಹೆಲ್ತ್ ಕಡೆ ಗಮನ ಕೊಡಿ. ಅಗೇನ್ ಶನಿ ಜೊತೆ ಕೂತ್ಕೋತಾ ಇರೋದ್ರಿಂದ 6ನೇ ಮನೆ ಅಧಿಪತಿ ಕೂಡ ಸಡನ್ ಆಗಿ ಶೋಲ್ಡರ್ ಪೇನ್ ಆಗಿರಬಹುದು ಅಥವಾ ಬ್ಯಾಕ್ ಪೇನ್ ಆಗಿರಬಹುದು, ಹೆವಿ ಆಗಬಹುದು. ಡ್ರೈವಿಂಗ್ ಮಾಡೋವಾಗ ಮಾತ್ರ ಕೇರ್ಫುಲ್ ಆಗಿ ಇರಲೇಬೇಕು. ನೀವಾದ್ರೂ ಡ್ರೈವಿಂಗ್ ಮಾಡಿ, ನಿಮ್ಮ ಡ್ರೈವರ್ ಆದ್ರೂ ಡ್ರೈವಿಂಗ್ ಮಾಡ್ಲಿ, ಬಟ್ ದಶ ಯಾರಿಗೆ ಬ್ಯಾಡ್ ನಡೀತಾ ಇರುತ್ತೋ ಅವ್ರು ಎಲ್ಲಿ ಕೂತ್ಕೋತಾರೋ ಆ ವೆಹಿಕಲ್ಗೆ ಪ್ರಾಬ್ಲಮ್ ಆಗುತ್ತೆ. ಅಂಡ್ ವೆಹಿಕಲ್ ನಂಬರ್ ಚೆಕ್ ಮಾಡ್ಕೊಂಡು ಹೋಗಿ. ಲಾಂಗ್ ಟ್ರಾವೆಲ್ ಯಾವ್ದಾದ್ರು ಇದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗಿ. ಅದರ್ವೈಸ್ ನಾಟ್ ಎ ಇಶ್ಯೂ. ಅಂಡ್ ಸರ್ಜರೀಸು, ಆಕ್ಸಿಡೆಂಟ್ಸು ಈ ಸಿಂಹ ಲಗ್ನದವ್ರಿಗೆ ಸ್ವಲ್ಪ ಈ ಟೈಮಲ್ಲೇ ತೋರಿಸ್ತಾ ಇದೆ, ಹಂಗಾಗಿ ನೋಡ್ಕೊಳ್ಳಿ. ಸಿಂಹ ಮತ್ತೆ ಧನುರ್ಗೆ ಸ್ವಲ್ಪ ಸರ್ಜರೀಸು, ಆಕ್ಸಿಡೆಂಟ್ಗಳು ತೋರಿಸ್ತಾ ಇದೆ. ನೆಕ್ಸ್ಟ್ ನಾವು ಕನ್ಯಾಗೆ ಬರೋಣ. ವರ್ಗೋ. ಸೊ ಕನ್ಯಾ ಲಗ್ನದವ್ರಿಗೆ ಹೇಗಿದೆ ಅಂತ ಹೇಳಿ. ಸಪ್ತಮದಲ್ಲಿ ಕುಜ ಯಾರ ಜೊತೆ ಕೂತ್ಕೋತಿದ್ದಾರೆ? ಪಂಚಮಾಧಿಪತಿ ಮತ್ತೆ ಷಷ್ಠಾಧಿಪತಿ ಜೊತೆ ಕೂತ್ಕೋತಾ ಇದ್ದಾರೆ. ಸೊ ಇಲ್ಲಿ ಪ್ರಶ್ನೆ ಅವ್ನು ಕೂತ್ಕೊಳ್ಳೋದೆಲ್ಲ ಪ್ರಶ್ನೆ. ಸೊ ಪ್ರಶ್ನೆ ಕೂತ್ಕೋತಾರೆ ಹೌಸು 7th ಹೌಸು ಸ್ಯಾಟರ್ನ್ ಜೊತೆ. ಹಂಗಾಗಿ ಬಿಸ್ನೆಸ್ ಪಾರ್ಟ್ನರ್ಗೂ ನಿಮ್ಗೂ ಜಗಳ ಆಗೋದು, ಪಬ್ಲಿಕ್ ಅಲ್ಲಿ ಜಗಳ ಆಗೋದು, ಕುಟುಂಬದಲ್ಲಿ ಜಗಳ ಆಗೋದು, ಪರ್ಸನಲ್ ಲೈಫ್ ಅಲ್ಲಿ ಜಗಳ ಆಗೋದು, ಡಿವೋರ್ಸ್ ಕೊಡ್ತೀನಿ ಅಥವಾ ಡಿವೋರ್ಸ್ ಕೊಡೋಣ ಅಥವಾ ಅವ್ರಿಗೆ ನೀವು ಹೊಡಿಯೋದು, ಯಾಕಂದ್ರೆ ಲಗ್ನದ ಮೇಲೆ ಕೂಡ ದೃಷ್ಟಿ ಬೀಳೋದ್ರಿಂದ ಸೊ ಕೈ ಮಾಡೋದು, ಈ ತರ ಎಲ್ಲ ತೋರಿಸ್ತಾ ಇದೆ. ಸೊ ಹಾಗಾಗಿ ದಯವಿಟ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅಪಾರ್ಟ್ ಫ್ರಮ್ ದಟ್ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಸ್ಪೀಡ್ ಜಾಸ್ತಿ, ರಶ್ ಜಾಸ್ತಿ, ಇವಾಗ್ಲೇ ಆಗ್ಬೇಕು ಕೆಲಸ. ಸೊ ಈ ತರ ಥಾಟ್ ಬರುವ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಬಟ್ 7th ಹೌಸ್ ಇರೋದ್ರಿಂದ ಮದ್ವೆಗೆ, ಸೊ ಮದ್ವೆಗೆ ಕೂಡ ಆಫರ್ಸ್ ಜಾಸ್ತಿ ಬರ್ಬೋದು. ಯಾರಾದ್ರೂ ಮದ್ವೆಗೆ ಪ್ಲಾನ್ ಮಾಡ್ತಾ ಇದ್ರೆ ಅಥವಾ ನೀವು ಅಟ್ರಾಕ್ಟ್ ಆಗ್ಬೋದು. ಸೊ ಬೇರೆ ಒಂದು ವ್ಯಕ್ತಿಗಳಿಗೆ ಅಂತ ಹೇಳಿದ್ರೆ 5th ಲಾರ್ಡ್ ಜೊತೆ ಬೇರೆ ಕೂತಿದೆ ಅಲ್ವಾ. ಸೊ ಹಾಗಾಗಿ ಅಟ್ರಾಕ್ಟ್ ಕೂಡ ಆಗುವ ಸಾಧ್ಯತೆ, ಲವ್ ಮ್ಯಾರೇಜಸ್ ಆಗುವ ಸಾಧ್ಯತೆ,
ಇವೆಲ್ಲವೂ ಕೂಡ ಹೆಚ್ಚು ತೋರಿಸ್ತಾ ಇದೆ. ಆಗಿ ತೊಂದರೆ ಇಲ್ಲ, ದಶ ಚೆನ್ನಾಗಿದ್ರೆ ಪ್ಲಸ್ ಆಗುತ್ತೆ, ದಶ ಚೆನ್ನಾಗಿಲ್ಲ ಅಂದರೆ ಮೈನಸ್ ಆಗುತ್ತೆ. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ನಾವು ಲಿಬ್ರಾ. ಸೊ ಲಿಬ್ರಾದವ್ರಿಗೆ ಸೆಕೆಂಡ್ ಲಾರ್ಡು ಮತ್ತು ಸೆವೆಂತ್ ಲಾರ್ಡು ಸಿಕ್ಸ್ತಲ್ಲಿ ಕೂತ್ಕೋತಾ ಇದ್ದಾರೆ, ತೊಂದರೆ ಇಲ್ಲ. ಸಿಕ್ಸ್ತಲ್ಲಿ ಕೂತ್ಕೊಂಡ್ರೆ ಕುಜ ಒಳ್ಳೇದೇ, ಯಾಕೆಂತ ಹೇಳಿದ್ರೆ ಪ್ರಾಬ್ಲಮ್ ಸಾಲ್ವರು. ಸೊ ಈ ಎಸ್ಪೆಷಲಿ ಸಿ ಎ ರಿಲೇಟೆಡು, ಸರ್ಜನ್ ರಿಲೇಟೆಡು, ಐ ಟಿ ರಿಲೇಟೆಡು, ಸೊ ಇದಕ್ಕೆಲ್ಲ ಕುಜ ಬೇಕೇ ಬೇಕು ಶನಿ ಜೊತೆ ಕೂತ್ಕೋತಾರೆ. ಅದರಿಂದ ಲಿಬ್ರಾ ಲಗ್ನ, ತುಲಾ ಲಗ್ನ ಆಗಿದ್ದು ನೀವೇನಾದರೂ ಬಿಲ್ಡರ್ಸು, ಕನ್ಸ್ಟ್ರಕ್ಟರ್ಸು ಈ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಾ, ಆರ್ಕಿಟೆಕ್ಚರ್ ಅಂತ ಹೇಳಿದ್ರೆ ನಿಮಗೆ ಲಾಭ, ಕೆಲಸದಿಂದ ಲಾಭ ತೋರಿಸ್ತಾ ಇದೆ. ಇಲ್ಲಿ ಹೆಂಡತಿಗೆ ಅಥವಾ ಹೆಂಡತಿ ಮನೆಯ ಕಡೆಯಿಂದ ನಿಮ್ಗೆ ಒಂದು ಸ್ವಲ್ಪ ಖರ್ಚು ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಸೆವೆಂತ್ಗೆ 12th ಹೌಸ್ ಆಯ್ತಲ್ಲ, ಸ್ವಲ್ಪ ಖರ್ಚು, ಅನ್ವಾಂಟೆಡ್ ಖರ್ಚು. ಬಟ್ ಈ ಬಾರಿ ಅದು ಹ್ಯಾಪಿ ಖರ್ಚು ತೋರಿಸ್ತಾ ಇದೆ. ಸೆಲೆಬ್ರೇಷನ್ ಖರ್ಚಾಗಿರಬಹುದು, ಇನ್ವೆಸ್ಟ್ಮೆಂಟ್ ಖರ್ಚಾಗಿರಬಹುದು, ಲೋನ್ ಕ್ಲಿಯರ್ ಮಾಡೋದಾಗಿರಬಹುದು, ಮನೇಲಿ ಏನೋ ಒಂದು ಹ್ಯಾಪಿ ಮೂಮೆಂಟ್ ಆಗಿರಬಹುದು. ಸೊ ಹಾಗಾಗಿ ಈ ಬಾರಿ ಒಳ್ಳೆ ರೀತಿಯಲ್ಲಿ ಖರ್ಚು ತೋರಿಸ್ತಾ ಇದೆ. ಬಟ್ 8ನೇ ದೃಷ್ಟಿ ಲಗ್ನದ ಮೇಲೆ ಬಿದ್ದಿರೋದ್ರಿಂದ ನಿಮ್ಮ ಹೆಲ್ತ್ ನೀವು ಗಮನ ಇಟ್ಕೊಳ್ಳಿ. ಗುರು ನೋಡ್ತಿದ್ದಾರೆ, ತೊಂದರೆ ಇಲ್ಲ. ಬಟ್ ಆದ್ರೂ ಸೊ ಫುಡ್ಡಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೆಕೆಂಡ್ ಲಾರ್ಡ್ ಕೂಡ ಅಲ್ವಾ ನಿಮಗೆ ಅವರು. ಸೊ ಹಾಗೆ ಹೆವಿ ನಾನ್ ವೆಜ್ ತಿನ್ನೋದು, ಖಾರ ತಿನ್ನೋದು, ಅಥವಾ ಸೊ ಕೋಲ್ಡ್ ಐಟಮ್ಸ್ನ ಹೆವಿ ತಿನ್ನೋದು, ನಿನ್ನೆ ಮೊನ್ನೆದು ತಿನ್ನೋದು, ಇದು ಸ್ವಲ್ಪ ಕಮ್ಮಿ ಮಾಡಿ. ಎಸ್ಪೆಷಲಿ ಲೇಡೀಸ್ ಯಾರಾದರೂ ವಿಡಿಯೋ ನೋಡ್ತಿದ್ರೆ, ಯಾಕೆಂದರೆ ಸೆಕೆಂಡ್ ಹೌಸ್ ಲಾರ್ಡು ಸ್ಕಾರ್ಪಿಯೋ ಲಾರ್ಡ್ ಹೋಗಿ ಅಲ್ಲಿ ಅಗೈನ್ ವಾಟರ್ ಲಾಸಲ್ಲಿ ಕೂತಿರೋದ್ರಿಂದ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಮಾಡಿ ತಿಂದಾಗ ಗಂಟ್ಲು ಹೋಗುತ್ತೆ. ಸೆಕೆಂಡ್ ಹೌಸ್ ಸ್ಪೀಚ್, ಗಂಟ್ಲು, 3ನೇ ಮನೆ ಕೂಡ ಗಂಟ್ಲಿಗೆ ಬರುತ್ತೆ. ಮತ್ತು ಕಣ್ಣಲ್ಲಿ ಇನ್ಫೆಕ್ಷನು, ಡೆಂಟಲ್ ಇನ್ಫೆಕ್ಷನು, ಸೊ ಇದೆಲ್ಲ ಆಗುತ್ತೆ. ಜಸ್ಟ್ ಲಿಟಲ್ ಬಿಟ್ ಕೇರ್ಫುಲ್. ಅಗೈನ್ ಅವನ ದೃಷ್ಟಿ 12ನೇ ಮನೆ ಮೇಲೆ ಬಿದ್ದಿದೆ, 10ನೇ ಮನೆ ಮೇಲೆ, 9ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಟ್ರಾವೆಲ್, ಅದೇ ಹೇಳಿದ್ನಲ್ವಾ, ಒಳ್ಳೆ ರೀತಿಯಲ್ಲಿ ಹ್ಯಾಪಿ ಟ್ರಾವೆಲ್, ಯಾವುದೋ ಶುಭ ಕಾರ್ಯಕ್ಕೆ ಅಥವಾ ಒಂದು ಊರಿಗೋ, ಒಂದು ಸ್ಟೇಟ್ಗೋ, ಒಂದು ಕಂಟ್ರಿಗೋ ಹೋಗೋದು, ಇದರಿಂದ ಖರ್ಚು ತೋರಿಸ್ತಾ ಇದೆ. ಅದರ್ವೈಸ್ ದರ್ ಇಸ್ ನೋ ಇಶ್ಯೂಸ್. ನೆಕ್ಸ್ಟ್ ವೃಶ್ಚಿಕ. ಸೊ ಸ್ಕಾರ್ಪಿಯೋ ಲಗ್ನದವ್ರಿಗೆ ಲಗ್ನಾಧಿಪತಿ ಮತ್ತೆ ಸೊ 6ನೇ ಮನೆ ಅಧಿಪತಿ 5ರಲ್ಲಿ ಕೂತ್ಕೋತಾ ಇರೋದು. ಬರೀ 5 ಒಂದೇ ನೋಡಬೇಡಿ, ಅವನು ಲಗ್ನಾಧಿಪತಿ, ನ್ಯಾಚುರಲ್ ಲಗ್ನ ಲಾರ್ಡ್ ಆಲ್ಸೋ 12th ಲಾರ್ಡ್. ಸೊ ಸಡನ್ ಆಗಿ ಅವನು 6ನೇ ಮನೆ ಅಧಿಪತಿ ಆಗಿರೋದ್ರಿಂದ ಕೆಲಸದ ಮೇಲೆ ಇಂಟ್ರೆಸ್ಟ್ ಕಡಿಮೆ. ಜಾಬ್ ಆಲ್ರೆಡಿ 5th ಹೌಸಲ್ಲಿ ಕುಜ ಇದೆ, ಸಾರಿ ಕುಜನ್ ಜೊತೆ ಶನಿ ಜೊತೆ ಕುಜ ಬುಡ ಬರೋದ್ರಿಂದ ನಿಮಗೂ ಮಕ್ಕಳಿಗೂ ಕಿರಿಕಿರಿ, ಅಥವಾ ನಿಮ್ಮಿಂದ ಅವ್ರಿಗೆ ಕಿರಿಕಿರಿ, ಅವರಿಂದ ನಿಮಗೆ ಕಿರಿಕಿರಿ. ಅದರಲ್ಲಿ ಸೊ ಗಂಡು ಸಂತಾನ ಏನಾದರೂ ಇದ್ರೆ ಹೆವಿ ಕಿರಿಕಿರಿ ಜಾಸ್ತಿ ತೋರಿಸ್ತಾ ಇದೆ. ಈ ಒಂದು ಗರ್ಲ್ಸ್ ಆಲ್ಸೋ. ಅದಾದ ಮೇಲೆ ನಿಮಗೆ ಲಗ್ನಾಧಿಪತಿ ವ್ಯಯಭಾವದಲ್ಲಿ ಅಂದರೆ ನ್ಯಾಚುರಲ್ 12th ಹೌಸಲ್ಲಿ ಇರೋದ್ರಿಂದ ತುಂಬ ಲೇಜಿ, ಹೆವಿ ಸ್ಲೀಪಿಂಗು, ನಿದ್ದೆ ಬರದೆ ಲೇಟ್ ನೈಟ್ ಮಲಗೋದು, ಮತ್ತು ಬೆಳಗ್ಗೆ ತುಂಬ ಲೇಟಾಗಿ ಎದ್ದೇಳೋದು, ಸೊ ಈ ಥರ ಮಾಡುವ ಸಾಧ್ಯತೆ ಇದೆ. ಜಿಮ್ ಜಾಯ್ನ್ ಆಗಿರ್ತೀರಾ, ಜಿಮ್ಗೆ ಹೋಗೋದಿಲ್ಲ, ಸೊ ಈ ಥರ ಎಲ್ಲ ತೋರಿಸ್ತಾ ಇದೆ. ಸ್ವಲ್ಪ ನೀವು ನೋಡ್ಕೊಳ್ಳಿ. ಟೋಟಲಿ ಸ್ಲೋ ಆಗಿಬಿಡುತ್ತೆ. ಲಗ್ನ ಲಾರ್ಡ್ ವಿತ್ ಸ್ಯಾಟ್ರನ್ ಅಲ್ವಾ, ಸ್ಲೋ ಆಯಿತು. ಸ್ಯಾಟ್ರನ್ ನಿಮಗೆ 3rd ಮತ್ತು 4th ಲಾರ್ಡ್ ಕೂಡ. ಸೊ ಲೈಕ್ ಲೇಜಿ ಫ್ರೆಂಡ್ಸ್, ಅಥವಾ ಅನ್ವಾಂಟೆಡ್ ಫ್ರೆಂಡ್ಸು, ಅಥವಾ ನಿಮಗೆ ರಾಂಗ್ ಪೋಟ್ರೆ ಮಾಡೋ ಫ್ರೆಂಡ್ಸು, ಅಥವಾ ರಾಂಗ್ ರೂಟಲ್ಲಿ ಕರ್ಕೊಂಡು ಹೋಗೋ ಫ್ರೆಂಡ್ಸು ಬರೋ ಸಾಧ್ಯತೆ ಇದೆ. ನೋಡ್ಕೊಳ್ಳಿ. ಕುಜನ ನಾವು ಬೆಸ್ಟ್ ಫ್ರೆಂಡ್ಗೆ ತಗೊಂತೀವಿ, ನಾರ್ಮಲ್ ಫ್ರೆಂಡ್ಸ್ಗೆ ಬುಧನ. ಇನ್ನು ಬುಧ ಕೂಡ ಅಲ್ಲೇ ನೆಕ್ಸ್ಟ್ ಹೋಗ್ತಾ ಇದ್ದಾರಲ್ಲ, ನೆಮ್ಮದಿಯಾಗಿ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಈ ಯಾವುದೋ ಒಂದು ಫ್ರೆಂಡ್ ಬರೋದು, ಈ ಕಂಪನಿ ಇಷ್ಟು ಪರ್ಸೆಂಟೇಜ್ ಹೈಕ್ ಮಾಡುತ್ತೆ, ಈ ಕಂಪನಿಗೆ ಜಾಯ್ನ್ ಆಗು, ಇರೋ ಜಾಬ್ನ ಬಿಟ್ಟು ಅಲ್ಲಿ ಜಾಯ್ನ್ ಆಗೋದು, ಅಲ್ಲಿ ಸರಿಯಾಗಿ ಅಡ್ಜಸ್ಟ್ ಆಗೋದಿಲ್ಲ ಫಸ್ಟೇ. ಸೊ ಹಾಗಾಗಿ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ, ನೋಡ್ಕೊಳ್ಳಿ. ಅಪಾರ್ಟ್ ಫ್ರಮ್ ದಟ್ 6ನೇ ಮನೆ ಅಧಿಪತಿ 12ರಲ್ಲಿ ಕೂತ್ಕೋತಾ ಇರೋದ್ರಿಂದ ನ್ಯಾಚುರಲ್ 12th, ನಾನು 6th ಹೌಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೆಲಸ ಹೋಗೋದಂತೂ ತೋರಿಸ್ತಾ ಇದೆ. ಅಗೈನ್ ಡಿಸ್ಪೋಸರ್ 8th ಹೌಸಲ್ಲಿ, ಅಥವಾ ಕೆಲಸದ ಹತ್ರ ಹೆವಿ ಕಿರಿಕಿರಿ, ಪೇಯ್ನು, ನೋವು, ಯಾವಾಗಲೂ ಬಾಸಿಂದ ಬೈಸ್ಕೊಳ್ಳೋದು, ಸೊ ಈ ಥರನೂ ತೋರಿಸ್ತಾ ಇದೆ. ಸ್ವಲ್ಪ ನೀವು ನೋಡ್ಕೊಳ್ಳಿ. ದಶ ಚೆನ್ನಾಗಿಲ್ದಿದ್ರೆ ಹಿಂಗೆ, ದಶ ಚೆನ್ನಾಗಿದ್ರೆ ಹಾಗೆ, ಅಷ್ಟೇ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಸೊ ಬಟ್ 50-50 ಇದೆ ವೃಶ್ಚಿಕದವ್ರಿಗೆ. ಲಗ್ನಾಧಿಪತಿ ಪಂಚಮದಲ್ಲಿ ಅಂತ ಖುಷಿ ಪಡೋ ಹಂಗಿಲ್ಲ. ಇರುವ ಜಾಗ ಅಥವಾ ನೋಡೋ ಜಾಗ ಎರಡೂ ಕೂಡ ಪ್ರಾಬ್ಲಮ್ಯಾಟಿಕ್ ಆಗಿದೆ. 8ನೇ ದೃಷ್ಟಿ 12ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಡ್ರೈವಿಂಗ್ ಮಾಡುವಾಗ ಹುಷಾರಾಗಿರು, ಅಥವಾ ಹುಷಾರಾಗಿರ್ಬೇಕಾಗುತ್ತೆ. ಅಥವಾ ಮನೇಲಿ ಸೊ ಏನಾದರೂ ನೀವು ಮಲಗೋ ಪ್ಲೇಸ್ ಹತ್ರ ಏನಾದರೂ ಚಾಕು, ಚೂರಿ, ಈ ಥರ ಏನಾದರೂ ಐಟಮ್ಸ್ನ ಇಟ್ಕೊಂಡಿದ್ದೀರಾ ಬೈ ಮಿಸ್ಟೇಕ್ ಆಗಿ ಅಂದರೆ ಅದರಿಂದ ಪೆಟ್ಟಾಗೋ ಸಾಧ್ಯತೆ ಇದೆ. ಸ್ವಲ್ಪ ನೋಡಿಕೊಂಡು ಹುಷಾರಾಗಿರಿ. ಹೆಲ್ತ್ ಒಂಚೂರು ನೋಡ್ಕೋಬೇಕಾಗುತ್ತೆ. 5th ಹೌಸ್ ಸ್ಟೊಮಕ್ ಡೈಜೆಷನ್ ಆಗೋದಿಲ್ಲ, ಅಥವಾ ಓವರ್ ಡೈಜೆಷನ್ನು, ಅಥವಾ ಇರಿಟೇಷನು, ಸೊ ಇದೆಲ್ಲ ತೋರಿಸ್ತದೆ. ಅದೊಂಚೂರು ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ಧನುರ್ಗೆ ಬರೋಣ. ಧನುರ್ಗೆ 12ನೇ ಮನೆ ಅಧಿಪತಿ 5ನೇ ಮನೆ ಅಧಿಪತಿ 4ರಲ್ಲಿ. 4ನೇ ಮನೆ ಕುಜ ನೀಚ ಅಂತ ತಗೊಂತೀವಿ. ಅಗೇನ್ 2 ಮತ್ತು 3ನೇ ಮನೆ ಅಧಿಪತಿ ಜೊತೆ ಇರೋದ್ರಿಂದ ಸ್ವಲ್ಪ ಲೋ ಬಿ ಪಿ, ಸುಸ್ತು, ಹೆಲ್ತ್ ಇಶ್ಯೂಸು ತೋರಿಸ್ತಾ ಇದೆ. ಅದರ ಜೊತೆಗೆ ಪ್ರಾಪರ್ಟಿ ಕನ್ಸ್ಟ್ರಕ್ಷನ್ನು, ಅಥವಾ ಪ್ರಾಪರ್ಟಿ ಸೇಲ್ ಮಾಡೋದು, ಅಥವಾ ಪ್ರಾಪರ್ಟಿ ಪರ್ಚೇಸ್ ಮಾಡೋದು, ಡಿಪೆಂಡಿಂಗ್ ಆನ್ ಯುವರ್ ಯೋಗಾಸ್. 4th ಹೌಸ್ ಕುಜ ಬಂದ ತಕ್ಷಣ ಎಲ್ಲರಿಗೂ ಮನೆ ಕೊಡೋದಿಲ್ಲ, ಡಿಪೆಂಡಿಂಗ್ ಆನ್ ದೇರ್ ಯೋಗಾಸ್.
ಕೆಲವ್ರಿಗೆ ಮನೆ ತಗೊಳ್ಳೋದಿರುತ್ತೆ, ಕೆಲವ್ರಿಗೆ ಮಾರೋದಿರುತ್ತೆ, ಕೆಲವ್ರಿಗೆ ಕನ್ಸ್ಟ್ರಕ್ಷನ್ ಇರುತ್ತೆ, ಕೆಲವ್ರಿಗೆ ಆರ್ಕಿಟೆಕ್ಚರ್ ಮಾಡಿಸೋದಿರುತ್ತೆ, ಕೆಲವ್ರಿಗೆ ಕಾಂಪೌಂಡ್ ಹಾಕೋದು ಎಕ್ಸ್ಟ್ರಾ ಇರುತ್ತೆ, ಕೆಲವ್ರಿಗೆ ಇನ್ನೊಂದು ಫ್ಲೋರ್ ಎಕ್ಸ್ಟ್ರಾ ಕಟ್ಕೊಳ್ಳೋದಿರುತ್ತೆ, ಡಿಪೆಂಡಿಂಗ್ ಆನ್ ದೇರ್ ಚಾರ್ಟ್ಸ್. ಸೊ ಹಾಗಾಗಿ ಇಷ್ಟು ಘಟನೆಗಳು ನಡೆಯುತ್ತೆ. ಲೋ ಬಿ ಪಿ ಸ್ವಲ್ಪ ಆಗುತ್ತೆ, ಅಥವಾ ಸಡನ್ ಆಗಿ ಕಫ್ ಕೋಲ್ಡ್ ಜಾಸ್ತಿ ಆಗ್ಬೋದು. ಚೆಸ್ಟ್ ರಿಲೇಟೆಡ್ ಸ್ವಲ್ಪ ನೋಡ್ಕೊಳ್ಳಿ. ಯಾರಿಗಾದ್ರೂ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇದ್ರೆ, ಆಲ್ರೆಡಿ ಸನ್ ಅಲ್ಲೇ ಇದ್ದಾರೆ, 4th ಹೌಸ್ ಚೆಸ್ಟ್, ಅಗೇನ್ ಸಾಟರ್ನ್ ಅಲ್ಲೇ ಇದ್ದಾರೆ, ಕೋಲ್ಡ್, ಕಫ, ಕುಜ, ಸೊ ಮೂಗಲ್ಲಿ ಬ್ಲಡ್ ಬರೋದು, ಈ ತರ ಬಾಯಲ್ಲಿ ಬ್ಲಡ್ ಬರೋದು, ಈ ತರ ಘಟನೆಗಳು ಹೀಟ್ಗೆ. ಸೊ ನೆಕ್ಸ್ಟ್ ಬುಧ ಬೇರೆ ಅಲ್ಲೇ ಹೋಗ್ತಾ ಇದ್ದಾನೆ. ನರುಗಳು ಬಾಡಿನಲ್ಲಿ ಲೆಫ್ಟ್ ಸೈಡ್ ಬಾಡಿ, ಕೈಯೆಲ್ಲ ಫ್ರೀ ಆಗಿ ರಿಲೀಸ್ ಮಾಡೋಕ್ಕಾಗೋದಿಲ್ಲ, ಈ ತರ ಆಗೋ ಸಾಧ್ಯತೆ ಇರುತ್ತೆ. ಇದು -ಪಾಯಿಂಟ್. +ಪಾಯಿಂಟ್, ಪ್ರಾಪರ್ಟಿ ಯೋಗ ಇದೆ, ವೆಹಿಕಲ್ ಯೋಗ ಇದೆ, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದಿದೆ, ಹೊಸ ಎಜುಕೇಶನ್ ಸ್ಟಾರ್ಟ್ ಮಾಡೋದಿದೆ, ಹಾಗೆ ಸಮಾಜದಲ್ಲಿ ನೇಮು ಫೇಮು ಇದೆ. ಸೊ ಹಾಗಾಗಿ ನೋಡ್ಕೊಳ್ಳಿ, ಡೆಸ್ಪಾಸಿಟ್ 7th ಹೌಸ್ ಅಲ್ಲಿ ಇರೋದ್ರಿಂದ ಫೇಮಸ್ ಕೂಡ ಆಗ್ತಿರೋ, ಇದು +ಪಾಯಿಂಟ್. ಒಂದು ಗ್ರಹ ಒಂದೇ ಅಂಶನ ಕೊಡೋದಿಲ್ಲ. ಒಂದೇ ಗ್ರಹ ಅದರ ಪ್ಲಸ್ ಅನ್ನು ಕೊಡುತ್ತೆ, ಮೈನಸ್ ಅನ್ನು ಕೊಡುತ್ತೆ. ಪ್ಲಸ್ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ನೆಕ್ಸ್ಟ್ ಕುಂಭಕ್ಕೆ ಹೋಗೋಣ. ಕುಂಭಕ್ಕೆ 11ನೇ ಮನೆ ಅಧಿಪತಿ, 4ನೇ ಮನೆ ಅಧಿಪತಿ, 3ನೇ ಮನೆಯಲ್ಲಿ ಕುಜ. ಯಾರ ಜೊತೆ? ಮಕರಕ್ಕೆ ಲಗ್ನಾಧಿಪತಿ ಮತ್ತೆ ದ್ವಿತೀಯಾಧಿಪತಿ ಜೊತೆ. ಜೋರು ಮಾತು ಅಥವಾ ಓವರ್ ಮಾತು ಅಥವಾ ಸ್ಪೀಡು, ಈ 3ನೇ ಮನೆ ಕುಜ ಇರೋರು ಬೇಜಾರು ಮಾಡ್ಕೊಬಿಡಿ. ಜನ್ಮ ಜಾತಕದಲ್ಲಿ ಇರೋರು ಅಗೇನ್ ಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಜಗಳಕ್ಕೆ ಅಥವಾ ಯುದ್ಧ ಮಾಡಕ್ಕೆ ಅಥವಾ ವಾದ ಮಾಡಕ್ಕೆ ಲಾಯರ್ಸ್ ಆದ್ರೆ ಚೆನ್ನಾಗಿರುತ್ತೆ, ಅಥವಾ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್, ಡಿಬೇಟ್ಸ್ ಅಥವಾ ನ್ಯೂಸ್ ಅಲ್ಲಿ ಇದೆಲ್ಲ ಚೆನ್ನಾಗಿರುತ್ತೆ. ನಾರ್ಮಲ್ ಲೈಫ್ ಅಲ್ಲಿ ಎಸ್ಪೆಷಲಿ ಹಸ್ಬೆಂಡ್ ಅಂಡ್ ವೈಫ್ ಅಥವಾ ಕಿಡ್ಸ್ ಅಥವಾ ಅತ್ತೆ ಮಾವ ಈ ತರ ಇದ್ದಾಗ ಜಗಳ ಮಾಡ್ಲಿಕ್ಕೆ ಸ್ವಲ್ಪ ಹೆಚ್ಚು ಫಸ್ಟ್ ಲೈನ್ ಅಲ್ಲಿ ಇವರು ಇರ್ತಾರೆ. ಸೊ ಹಾಗಾಗಿ ದ ಕಮ್ಯುನಿಕೇಶನ್ ಇಸ್ ವೆರಿ ಹರ್ಟಿಂಗ್. ಐ ಆಮ್ ನಾಟ್ ಟೆಲಿಂಗ್ ಚೀಟಿಂಗ್, ಇಟ್ಸ್ ವೆರಿ ಹರ್ಟಿಂಗ್. ಸುಪ್ರಭಾತಗಳು ಹೆಚ್ಚು ಮಾತಾಡ್ತಾ ಇರ್ತಾರೆ, ಅಥವಾ ಮಾತಾಡೋ ಒಂದು ಸ್ಪೀಡಲ್ಲಿ ಇರ್ತಾರೆ, ಡಿಪೆಂಡಿಂಗ್ ಆನ್ ದಶ ಅಂಡ್ ಸೈನ್. ಓಕೆ, ಸೊ ಹಾಗಾಗಿ ನೋಡ್ಕೊಳ್ಳಿ, ಸ್ವಲ್ಪ ಬಿ ಕೇರ್ಫುಲ್ ಆಗಿರಿ. ಹಾಗೆ ನಿಮ್ಮ ಮಾವ, ಯಾವುದೇ ಮಾವ, ಸೋದರ ಮಾವ ಆದ್ರೂ ಸರಿ ಅಥವಾ ನಿಮ್ಗೆ ಹಸ್ಬೆಂಡ್ ಅವರ ತಂದೆ ಆದ್ರೂ ಸರಿ, ಅವ್ರಿಗೂ ನಿಮ್ಗೂ ವಾದ ವಿವಾದ ಹೆಚ್ಚು, ಅಥವಾ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಇದು -ಪಾಯಿಂಟ್. +ಪಾಯಿಂಟ್, ಅವರಿಂದ ಲಾಭ ಕೂಡ ಇದೆ. ಅವರೇ ಬಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಕೊಡ್ಬೋದು, ಲೋನ್ ಸ್ಯಾಂಕ್ಷನ್ ಮಾಡಿಸಬಹುದು, ಹಾಗಾಗಿ ಒಂದು ಟ್ರಿಪ್ ಏನಾದ್ರು ತಗೊಂಡು ಹೋಗ್ಬೋದು, ಇವೆಲ್ಲವೂ ತೋರಿಸ್ತಾ ಇದೆ. 12ನೇ ಮನೆ ಅಧಿಪತಿ 4ನೇ ಮನೆಗೆ ಬರ್ತಾ ಇದ್ದಾನೆ ಕುಜ. ಅದರರ್ಥ ನಿದ್ದೆ ಡಿಸ್ಟರ್ಬ್ ಆಗುತ್ತೆ, ಟ್ರಾವೆಲ್ ಮಾಡುವಾಗ ಡಿಸ್ಟರ್ಬ್ ಆಗುತ್ತೆ, ಹಾಗಾಗಿ ವೆಹಿಕಲ್ ಕಂಡೀಷನ್ ಚೆಕ್ ಮಾಡ್ಕೊಂಡು ಹೋಗಿ. ಸ್ವಲ್ಪ ಆಕ್ಸಿಡೆಂಟ್ ಕಾಂಬಿನೇಷನ್ಸ್ ಇರೋದ್ರಿಂದ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ, ಬಟ್ ಆಸ್ಪೆಕ್ಟ್ಸ್ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ ಸೊ ಗುಡ್ ಕಡೆನೆ ತಗೊಂತೀನಿ. ಮಕರದವ್ರಿಗೆ ಗುಡ್ ಕಡೆನೆ ತಗೊಂತೀನಿ. ನೆಕ್ಸ್ಟ್ ಕುಂಭದಕ್ಕೆ ಲಗ್ನದಲ್ಲಿ ರಾಹು, 2nd ಹೌಸ್ ಅಲ್ಲಿ ಕುಜ, ಆಸ್ಪೆಕ್ಟ್ 5th ಹೌಸ್ ಮತ್ತೆ ಅಗೈನ್ 8th and 9th ಹೌಸ್. ಸೊ ಹಾಗಾಗಿ ನೀವು ಕೂಡ ಫುಡ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ, ಸ್ಪೀಚ್ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ, ಯಾವುದೇ ರಾಂಗ್ ಇನ್ವೆಸ್ಟ್ಮೆಂಟ್ಗಳು ಬೇಡ. ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಇರಿ. ಲಗ್ನಾಧಿಪತಿ ಜೊತೆ ಕುಜನೆ ಕೂತಿರೋದ್ರಿಂದ ಅವ್ರು ನಿಮ್ಗೆ 3ನೇ ಮನೆ ಅಧಿಪತಿ ಕೂಡ. ಸಿಬ್ಲಿಂಗ್ಸ್ಗೆ ಕೆಲಸ ಹೋಗೋದು, ನಿಮ್ಮ ಬ್ರದರ್ಸ್ಗೆ ಅಥವಾ ಸಿಸ್ಟರ್ಗೆ, ಅಥವಾ ಅವ್ರಿಗೆ ನೀವು ಖರ್ಚು ಮಾಡೋ ಪರಿಸ್ಥಿತಿ ಇಲ್ಲಿ ತೋರಿಸ್ತಾ ಇದೆ. ಅವರ ಮಕ್ಕಳಿಗೆ ಕೂಡ ಖರ್ಚು ಮಾಡೋ ಪರಿಸ್ಥಿತಿ ನಿಮ್ಮ ಕೈಯಿಂದ. ಮೇ ಬಿ ಅಡ್ಮಿಷನ್ಸ್, ಸ್ಕೂಲು, ಕಾಲೇಜಸ್ಸು, ಅಥವಾ ಬೈಕ್ ಇಸ್ಕೊಡೋದು ಅಥವಾ ಕಾರ್ ಇಸ್ಕೊಡೋದು, ಲೋನ್ ಸ್ಯಾಂಕ್ಷನ್ ಮಾಡೋದು, ಒಟ್ನಲ್ಲಿ ಖರ್ಚು ವಿಪರೀತ ತೋರಿಸ್ತಾ ಇದೆ. ಬಟ್ 2ನೇ ಮನೆ ಕುಜ ಹಣ ಕೂಡ ಕೊಡ್ತಾರೆ ನಿಮ್ಗೆ. ಹಾಗಾಗಿ ನಿಮಗೆ ಯಾವುದೋ ರೀತಿಯಲ್ಲಿ ಹಣ ಅಂದ್ರೆ, ಫಾರ್ ಎಕ್ಸಾಂಪಲ್, ಸೊ ಅವನು ನಿಮ್ಗೆ 3 11ನೇ ಮನೆ ಅಧಿಪತಿ ಅಲ್ವಾ, ನೀವು ಮಾಡೋ ಹಾರ್ಡ್ ವರ್ಕ್ ಇಂದ ನಿಮ್ಗೆ ಪ್ರಮೋಷನ್ಸ್ ಆಗ್ಬೋದು, ಲಾಭ ಸಿಗಬಹುದು. ಸೊ ಹಾಗಾಗಿ ಹಿಂದೆ ಕೊಟ್ಟಿರೋ ಹಣ ವಾಪಸ್ ಬರಬಹುದು, ಇದೆಲ್ಲವೂ ಕೂಡ +ಪಾಯಿಂಟ್. ಸೊ ಹಾಗಾಗಿ ಇಷ್ಟು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಪಂಚಮಕ್ಕೆ ದೃಷ್ಟಿ, ಅಗೇನ್ ಅಷ್ಟಮಕ್ಕೆ ದೃಷ್ಟಿ, ನವಮಕ್ಕೆ ದೃಷ್ಟಿ, ನವಮಕ್ಕೆ 8ನೇ ದೃಷ್ಟಿ. ಹಾಗಾಗಿ ಹೈಯರ್ ಎಜುಕೇಶನ್ ಯಾರಾದ್ರೂ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸ್ಪೀಡ್ ಅಪ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಸ್ಪೀಡ್ ಆಗ್ತೀರಾ, ದಟ್ ಖರೇಜ್ ಜಾಸ್ತಿ ಆಗುತ್ತೆ, ವಾಲಂಟ್ರಿಯಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತೀರಾ, ಸೊ ಸೆಲ್ಫ್ ಕಾನ್ಫಿಡೆಂಟ್ ಜಾಸ್ತಿ ಆಗುತ್ತೆ, ಡಾಮಿನೇಟಿಂಗ್ ಆಗ್ತೀರಾ. ಹಾಗಾಗಿ ಇದೊಂಚೂರು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಅದರ್ವೈಸ್ ಗುಡ್. ಫೈನಲ್ ಆಗಿ ಮೀನ ಲಗ್ನದಲ್ಲಿ ಕುಜ ಡೆಫಿನೆಟ್ಲಿ ವೆರಿ ಗುಡ್, ಬಟ್ 12ನೇ ಮನೆ ಅಧಿಪತಿ ಜೊತೆ ಕೂತಿರೋದೇ ಮೈನಸ್. ಹಂಗಾಗಿ ಬಿ ಕೇರ್ಫುಲ್, ಸ್ವಲ್ಪ ಮಾತಾಡುವಾಗ ಹ್ಯಾಂಡಲ್ ಮಾಡ್ಕೊಂಡು ಮಾತಾಡಿ, ಯಾವುದೇ ಸಡನ್ ಡಿಸಿಷನ್ಸ್ ಬೇಡ. ಯಾಕಂತ ಹೇಳಿದ್ರೆ 2ನೇ ಮನೆ ಅಧಿಪತಿ ಕೂಡ ಅವರೇ ನಿಮ್ಗೆ, ಹಾಗೆ 9ನೇ ಮನೆ ಅಧಿಪತಿ ಕೂಡ.
ಬಟ್ 9ನೇ ಮನೆ ಅಧಿಪತಿ ಆಕ್ಚುಲಿ ಲಗ್ನದಲ್ಲಿ ಕೂತಾಗ ಭಾಗ್ಯ ಉದಯ ಆಗುತ್ತೆ. ಯಾವ ರೀತಿ ಆಗುತ್ತೆ ಅನ್ನೋದು ನಿಮ್ಮ ದಶಕಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಗುಡ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಬಟ್ ಹೈಯರ್ ಎಜುಕೇಶನ್ ಚೆನ್ನಾಗಿ ಮಾಡ್ತೀರಾ, ಓವರ್ ಆಲ್ ಎಜುಕೇಶನ್ ಚೆನ್ನಾಗಿ ಮಾಡ್ತೀರಾ, ಟ್ರಾವೆಲ್ ತೋರಿಸ್ತಾ ಇದೆ, 4th ಹೌಸ್ ಮೇಲೆ ಆಸ್ಪೆಕ್ಟ್, ಭೂಮಿ ಯೋಗ ಅಥವಾ ಮನೇಲಿ ಶುಭ ಕಾರ್ಯ, ಹ್ಯಾಪಿ ಮೂಮೆಂಟ್ ತೋರಿಸ್ತಾ ಇದೆ, ವೆಹಿಕಲ್ ಬರೋದು ತೋರಿಸ್ತಾ ಇದೆ, ಜುಪಿಟರ್ ಅಲ್ಲೇ ಇದ್ದಾರೆ ಆಲ್ರೆಡಿ, ಅಥವಾ ಆಲ್ರೆಡಿ ವೆಹಿಕಲ್ ಇದ್ರೆ ಎಕ್ಸ್ಚೇಂಜ್ ಮಾಡೋದು ಅಥವಾ ಅದಕ್ಕೆ ಆಲ್ಟ್ರೇಷನ್ ಮಾಡೋದು ತೋರಿಸ್ತಾ ಇದೆ. ಅದಾದ ನಂತರ ಫಾರಿನ್ ಟ್ರಾವೆಲ್ 9th ಲಾರ್ಡ್ ಕೂಡ ಇರೋದ್ರಿಂದ, ನ್ಯಾಚುರಲ್ 12th ಹೌಸಲ್ಲಿ ಕೂತಿರೋದ್ರಿಂದ ಸಡನ್ ಆಗಿ ಫಾರಿನ್ ಟ್ರಾವೆಲ್, ಸೊ ಹಾಗೆ ಮದುವೆ ವಿಚಾರ ಇಷ್ಟು ತೋರಿಸ್ತಾ ಇದೆ. ಮೈನಸ್ ಪಾಯಿಂಟ್ ಬಂದು ಒಂದೇ ಒಂದು, ಅವನು ಅಷ್ಟಮದ ಮೇಲೆ ಅಷ್ಟನೇ ದೃಷ್ಟಿ ಆಗ್ತಾ ಇರೋದ್ರಿಂದ ಹೆಲ್ತ್, ಗೈನಕಾಲಜಿ ಇಶ್ಯೂಸ್, ಲೇಡೀಸ್ ಆದ್ರೆ ಬಾಯ್ಸ್ ಆದ್ರೆ ಇನ್ಫೆಕ್ಷನ್ಸ್, ಸೊ ಸೊ ಬಾಡಿ ಹೈಜಿನಿಕ್ ತುಂಬಾ ಮುಖ್ಯ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಬ್ಲಡ್ ಇನ್ಫೆಕ್ಷನ್ಸ್ ಸ್ವಲ್ಪ ತೋರಿಸ್ತಾ ಇದೆ. ಇದು ಜನ್ಮ ಜಾತಕಗಳಿಗೆ ಗೋಚಾರ ಫಲ. ನಿಮ್ಮ ಜನ್ಮ ಜಾತಕಕ್ಕೆ ಯಾವ ತರ ಇದೆಯೋ ಗೊತ್ತಿಲ್ವಲ್ಲ. ಸೊ ಹಂಗಾಗಿ ನಿಮ್ಮ ಜನ್ಮ ಜಾತಕಕ್ಕೆ ಯಾವ ತರ ಇದೆಯಾ ಅಥವಾ ನಿಮ್ಮ ಮಕ್ಕಳ ಜನ್ಮ ಜಾತಕಕ್ಕೆ ಯಾವ ತರ ಇದೆಯೋ ಸೊ ನೋಡಿ. ಇಲ್ಲಿ ಹೈಯೆಸ್ಟ್ 5th ಹೌಸ್ ಯಾರು ಬಂತು? ಸ್ಕಾರ್ಪಿಯೋ ರಾಶಿ ಅಥವಾ ಲಗ್ನದ ಮಕ್ಕಳು ಹೈಯೆಸ್ಟ್ ಇಂಜಿನಿಯರಿಂಗ್ ಕಾಂಬಿನೇಷನ್ ತಗೊಳ್ಳೋಣ ಅಥವಾ ಡಾಕ್ಟರ್ ಕೋರ್ಸಸ್ MBBS ತಗೊಳ್ಳೋಣ ಅಥವಾ ಇಂಜಿನಿಯರಿಂಗ್ ಅಥವಾ ಸೈನ್ಸ್ ಇದ್ರ ರಿಲೇಟೆಡ್ ಹೋಗೋಣ ಅಂತ ಇಲ್ಲಿ ತೋರಿಸ್ತಾ ಇದೆ. ಮೇ ಬಿ ಅವ್ರು ನಿಮ್ಗೆ ಕೇಳ್ಬೋದು ಆ ದಶಾಭುಕ್ತಿ ಇದ್ರೆ. ಸೊ ಅಪಾರ್ಟ್ ಫ್ರಮ್ ದಟ್, ಸೊ ಇದ್ದ ಡೆಫಿನೆಟ್ಲಿನು. ಸೊ ಇನ್ನು ಎಕ್ಸ್ಟ್ರಾ ಕೋಸ್ಟಲ್ ಏರಿಯಾದವರು ಸ್ವಲ್ಪ ಅಲರ್ಟ್ ಆಗಿರಿ. ಅದಾದ ನಂತರ ನಿಮಗೆ ಗೊತ್ತು ಈಗೇನು ಪರಾಭವ ಸಂವತ್ಸರ ಆಲ್ರೆಡಿ ಅಭಾವ ಶುರುವಾಯಿತು. ಯಾವುದಕ್ಕೆ? ಕುಜ ರಾಹು ಇಬ್ರು ಏನಂತ ಹೇಳಿದ್ರೆ, ಸೊ ಗ್ಯಾಸ್ಗೆ ಮತ್ತೆ ಸಿಲಿಂಡರ್ಗೆ ಇದಕ್ಕೆ ತೊಂದರೆ ಆಗಿತ್ತಲ್ವಾ, ಈಗ ಅದು ಬ್ಯಾಲೆನ್ಸ್ ಆಗುತ್ತೆ. ರಾಹುನ ಬಿಟ್ಟು ಮುಂದೆ ಬಂದ್ರಲ್ಲ, ಡೆಪಾಸಿಟರ್ 4th ಹೌಸಲ್ಲಿ ಇರೋದ್ರಿಂದ ಸೊ ಖಂಡಿತವಾಗೂ ಒಂದು ನೆಮ್ಮದಿಯ ವಾತಾವರಣ ಕ್ರಿಯೇಟ್ ಆಗುತ್ತೆ. ಹಾಗೆ ಮೀನರಾಶಿ ಸಮುದ್ರದ ರಾಶಿ, ಅಥವಾ ಏನೀಗ ಇಲ್ಲಿ ನನ್ನ ಮ್ಯಾಪ್ ಬರ್ದೆ ಅಲ್ವಾ, ಸೊ 3 ಸಮುದ್ರಗಳು ಸಂಗಮ ಆಗುವಂತಹ ಒಂದು ಪೀರಿಯಡ್. ಸೊ ಹಾಗಾಗಿ ಅಲ್ಲಿ ಕೆಲವೊಂದು ಅಹಿತಕರ ಅಹಿತಕರ ಘಟನೆಗಳು ನಡೆಯುವ ಸಾಧ್ಯತೆ ಇದೆ. ರಾಂಗ್ ಇನ್ಫಾರ್ಮೇಶನ್ ಅಥವಾ ರಾಂಗ್ ಸ್ಟೇಟ್ಮೆಂಟ್ ಅಥವಾ ರಾಂಗ್ ಟೈಮಲ್ಲಿ ಆಕ್ಟಿವೇಟ್ ಮಾಡೋದ್ರಿಂದ ಅಷ್ಟೇನೆ. ಅದರ್ವೈಸ್ ಭಯ ಪಡುವ ಅವಶ್ಯಕತೆ ಇಲ್ಲ. ಇನ್ನೊಂದು ಏನು ಗೊತ್ತಾ, ಯಾರಿಗೇ ಆಗಲಿ ಜನ್ಮ ಜಾತಕದಲ್ಲಿ ಆಗಲಿ ಗೋಚಾರದಲ್ಲಿ ಆಗಲಿ, ಯಾವಾಗ ಲಗ್ನ ಬರುತ್ತೋ ಆ ಲಗ್ನಕ್ಕೆ 6ನೇ ಮನೆ ಕೇತು ಬಂದಾಗ ಡೆಫಿನೆಟ್ಲಿ ಯುದ್ಧಗಳು, ಫೈಟ್ಸ್ಗಳು ಇವೆಲ್ಲವೂ ಜಾಸ್ತಿ ಆಗೇ ಆಗುತ್ತೆ. ಇನ್ಫೆಕ್ಷನ್ಸು, ಫಿಯರು, ಬಟ್ ಸ್ಟ್ರೆಸ್, ಯಾವಾಗ್ಲೂ ಟೆನ್ಷನಲ್ಲಿ ಇಡೋದು, ಇದು ಹಾಗೇ ಆಗುತ್ತೆ. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ವೈಯಕ್ತಿಕ ಜಾತಕಗಳ ಪ್ರಕಾರ ನೀವು ರೆಮಿಡಿಗಳನ್ನು ಮಾಡ್ಕೊಂಡು ಹೋಗಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ನಮಸ್ಕಾರಗಳು, ಧನ್ಯವಾದಗಳು.